ಎಲ್ಲ 4 ವೀಲರ್ಸ್ 2 ವೀಲರ್ಸ್ ಎಲ್ಲ ರೋಡಿನ ಪಕ್ಕದಲ್ಲಿ ಫುಟ್ಪಾತ್ನಲ್ಲಿದೆ. ಐಪಿನಲ್ಲಿ ಇನ್ನು ಅನೇಕ ಊರುಗಳಿಂದ ಸಹ ನಮ್ಮ ಕುಲ ಬಾಂಧವರು ಬರುವ ಮುನ್ಸೂಚನೆಯನ್ನು ನೀಡಿದ್ದಾರೆ. ಅವರು ಸಹ ಬರ್ತಾ ಇದ್ದಾರೆ. ಎಲ್ಲರೂ ಒಂದು ಜಾಗದಲ್ಲಿ ಸೇರಬೇಕು.
ಬೇರ್ನಕೊಪ್ಪ ಗ್ರಾಮದಲ್ಲಿ ನಾರಾಯಣಪ್ಪನ ಭೀಕರವಾಗಿ ಹತ್ಯೆ ಮಾಡಿರ್ತಕ್ಕಂಥ ವಿಷಯನ ಖಂಡನೆ ಮಾಡಿ ಇದರಲ್ಲಿ ಇರ್ತಕ್ಕಂಥ ಲೋಪದೋಷಗಳನ್ನು ಸರಿಪಡಿಸಲಿಕ್ಕೆ ಇವತ್ತು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಈ ಕೊಲೆ ಕೇಸಲ್ಲಿ ಇನ್ನೂ ತಪ್ಪಿಸ್ಕೊಂಡಿರ್ತಕ್ಕಂಥ ಕೇಸೇ ಆಗದೇ ಇರತಕ್ಕಂಥ ವ್ಯಕ್ತಿಗಳನ್ನು ದೂರು ದಾಖಲು ಮಾಡಿ ಅವರನ್ನು ಅರೆಸ್ಟ್ ಮಾಡದೇ ಇದ್ದರೆ ನಮ್ಮ ಹೋರಾಟ ನಿಲ್ಲಲ್ಲ. ಇದನ್ನು SP ಸಾಹೇಬ್ರ ಮುಖಾಂತರ ನಾವು ಸರ್ಕಾರಕ್ಕೆ ರವಾನೆಯನ್ನು ಮಾಡ್ತಾ ಇದ್ದೇವೆ. ಮನವಿಯನ್ನು ಕೂಡಲೇ ಪರಿಗಣಿಸಿ ನಾವು ಏನು ಹಕ್ಕು ಒತ್ತಾಯಗಳನ್ನು ಕೊಡ್ತಾ ಇದ್ದೇವೆ, ಸರ್ಕಾರ ಎಚ್ಚೆತ್ಕೊಂಡು ಇದನ್ನು ಮಾಡದೇ ಹೋದಲ್ಲಿ ನಮ್ಮ ಹೋರಾಟ ಇನ್ನೂ ಉಗ್ರವಾಗಿರ್ತದೆ. ಉಗ್ರ ಹೋರಾಟವನ್ನು ಕೋಲಾರಿಂದ ಬೆಂಗಳೂರು ವಿಧಾನಸೌಧವರೆಗೂ ಕರ್ಕೊಂಡೋಗೋವರೆಗೂ ಬಿಡಲ್ಲ. ಈ ವಿಚಾರವಾಗಿ ತಪ್ಪಿತಸ್ಥರನ್ನ ಕರ್ಕೊಂಬಂದು ಅರೆಸ್ಟ್ ಮಾಡಲೇಬೇಕು. ಪುರುಷೋತ್ತಮ ರೆಡ್ಡಿನ ಅದು ಮಾಡೋವರೆಗೂ ನಮ್ಮ ಹೋರಾಟ ನಿಲ್ಲೋದಿಲ್ಲ. ಜೈ ಭೀಮ್. ನಿಮ್ಮ ಹೋರಾಟಕ್ಕೆ ಎಷ್ಟು ಜನ ಸಾಥ್ ಕೊಟ್ಟಿದ್ದಾರಣ್ಣ? ಸುಮಾರು ಒಂದು 3,000 ಜನ ಸಾಥ್ ಕೊಟ್ಟಿದ್ದಾರೆ. ಎಲ್ಲಿಂದ ಎಲ್ಲಿವರೆಗೂ ನಿಮ್ಮ ಹೋರಾಟ ನಡೆಯುತ್ತೇನಾ? ಹಾಂ, ಎಲ್ಲಿಂದ ಎಲ್ಲಿವರೆಗೂ? ನಾವು ಬೀರನ್ಕೊಪ್ಪದಿಂದ ಹಿಡಿದು SP ಆಫೀಸ್ವರೆಗೂ ಕಾಲ್ನಡಿಗೆ ಜಾಥಾ. ನಿಮ್ಗೆ ಯಾವೆಲ್ಲ ದಲಿತ ಸಂಘಟನೆಗಳು ಸಾಥ್ ಕೊಡ್ತಾರೆ? ಎಲ್ಲ ದಲಿತ ಸಂಘಟನೆಗಳು ಸಾಥ್ ಕೊಟ್ಟಿದ್ದಾರೆ. ಜಿಲ್ಲೆಯ ಎಲ್ಲ ದಲಿತ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳು, ರೈತ ಸಂಘಟನೆಗಳು ಎಲ್ಲರನ್ನು ವಾಲ್ಮೀಕಿ ಸಮುದಾಯ, ದಲಿತ ಪ್ರಗತಿಪರ ಸಂಘಟನೆಗಳು ಎಲ್ಲ ರೀತಿಯಾದಂತಕ್ಕಂಥ ಎಲ್ಲ ಮುಖಂಡರುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದೆ. ಅದೇ ರೀತಿಯ ರಾಜ್ಯ ಮಟ್ಟದ ಎಲ್ಲ ನಾಯಕರುಗಳು, ರಾಜ್ಯ ಮಟ್ಟದ ಇನ್ನು ಅತ್ಯುತ್ತಮ ನಾಯಕರುಗಳು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಬೀರ್ನಕೊಪ್ಪಿನ ಈ ಭೀಕರ ಹತ್ಯೆ ಏನಿದೆ, ಕೃಷ್ಣಾರೆಡ್ಡಿಯವರನ್ನ ಗಡೀಪಾರು ಮಾಡಿ ಆತನ ಆಸ್ತಿಯನ್ನು ಮುಟ್ಟುಗೋಲು ಹಾಕ್ಕೊಂಡು ಆ ಕುಟುಂಬಕ್ಕೆ ನ್ಯಾಯ ಕೊಡಿಸ್ಬೇಕಂತ ಒತ್ತಾಯಿಸಿ ಇವತ್ತು ಬೃಹತ್ ಕಾಲ್ನಡಿಗೆ ಜಾಥಾವನ್ನು ಇಡೀ ಕೋಲಾರ ಜಿಲ್ಲೆ ಮತ್ತು ಕರ್ನಾಟಕ ರಾಜ್ಯದ ಎಲ್ಲ ಪ್ರಗತಿಪರ ಚಳುವಳಿ ನಾಯಕರು ಮುಖಾಂತರ ಇವತ್ತು ಬೀರ್ನಕೊಪ್ಪಕ್ಕೆ ನಾವು ಹೋಗ್ತಾ ಇದ್ದೀವಿ. ಬೀರ್ನಕೊಪ್ಪಿನ ಮುಖಾಂತರ ಕೆಜಾಪಿನ SP ಕಚೇರಿವರೆಗೂ ನ್ಯಾಯ ಆಗಬೇಕು. ಈ ಒಂದು ಕೊಲೆಗಡಕರನ್ನು ಈ ಕೂಡಲೇ ಅರೆಸ್ಟ್ ಮಾಡಬೇಕಂತಕ್ಕಂಥ ಒತ್ತಾಯವನ್ನು ನಾವು ಏನು ಪುರುಷೋತ್ತಮ ರೆಡ್ಡಿ ಇದ್ದಾರೆ, ಆ ಸಂತ್ರಸ್ತ ಮಹಿಳೆ ಪುರುಷೋತ್ತಮ ರೆಡ್ಡಿ ನಮ್ಮ ಕಂಪ್ಲೇಂಟಲ್ಲಿ ಕೊಟ್ಟರೇನು ಅದನ್ನು ಪೊಲೀಸರು ಕೈ ಬಿಟ್ಟಿದ್ದಾರೆ. ಆ ಒಂದು ಕಾರಣಕ್ಕೆ ಮತ್ತು ಇಲ್ಲಿರ್ತಕ್ಕಂಥ ಪೊಲೀಸ್ ವ್ಯವಸ್ಥೆ ವಿರುದ್ಧವಾಗಿ ಇವತ್ತು ನಾವು ಈ ಪ್ರತಿಭಟನೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಮಾಡಿದ್ದಾರೆ. ಈ ರ್ಯಾಲಿಯಲ್ಲಿ ನಾನು ಕೆಲವು ಮಾತುಗಳು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಈ ಪದೇ ಪದೇ ಈ ದಲಿತರ ಮೇಲೆ ತುಂಬ ದೌರ್ಜನ್ಯ ನಡೀತಾ ಇದೆ. ದಯವಿಟ್ಟು ಇದನ್ನು ಖಂಡಿಸಿ ಇವತ್ತು ಈ ದೊಡ್ಡ ಮಟ್ಟದ ರ್ಯಾಲಿಯನ್ನು ನಾವು ಹಮ್ಮಿಕೊಂಡಿದ್ದೀವಿ. ಏನು ದಲಿತರಂದರೆ ಏನು ಅಷ್ಟು ಈಸಿಯಾಗಿ ಕಾಣ್ತಾ ಇದ್ದಾರಾ ಇವ್ರಿಗೆ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಕಂಪ್ಲೇಂಟ್ ಕೊಟ್ಟರೆ ಅರೆಸ್ಟ್ ಆಗೋದಿಲ್ಲ. ಅದು ಯಾವ ರೀತಿ ನ್ಯಾಯ ಇದು? ಹಂಗಾಗಿ ಅವ್ರನ್ನ ಅರೆಸ್ಟ್ ಮಾಡಬೇಕು. ಮತ್ತು ಇದರಲ್ಲಿ ಯಾರ್ಯಾರು ತಪ್ಪಿಸರಿದ್ದಾರೆ ಅವ್ರನ್ನೆಲ್ಲ ಅರೆಸ್ಟ್ ಮಾಡಿ ಮೈನ್ ಕೊಲೆ ಮಾಡಿದವ್ರನ್ನ ಗಲ್ಲಿಗೇರಿಸ್ಬೇಕಂತ ಈ ಮೂಲಕ ನಾನು ಒತ್ತಾಯಿಸ್ತಾ ಇದ್ದೀನಿ. ಜೈ ಭೀಮ್. ಜೈ ಭೀಮ್. ಜನ ಬರ್ತಾ ಇದ್ದಾರೆ ಅಂತ ಹೇಳಿದ್ರು. ಹೌದಾ?
ಸ್ವಲ್ಪ ಜಾಗ ಸ್ವಲ್ಪ ಮಾಡಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬರೆದಿರ್ತಕ್ಕಂಥ ಕಾನೂನಿನಡಿಯಲ್ಲಿ ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ. ಆದಾಕಲ್ ಗೌತಮ್ ಅವರು ಮತ್ತು ನಮ್ಮ ಮುಖಂಡರುಗಳೆಲ್ಲ ಬರಬೇಕು. ನಮ್ಮ ಧಾರವಾಡ ಮುಖಂಡರುಗಳೆಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ.
ದೂರದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಸುದರ್ಶನ್ ಅವ್ರಿಗೆ ಕಟ್ಟುತ್ತೇವ ನಾವು ಕಟ್ಟುತ್ತೇವ ನಾವು ಕಟ್ಟುತ್ತೇವ ದೊಡ್ಡ ಮನಸ್ಸುಗಳ ಕಂಡ ಕನಸುಗಳ ಕತೆ ಕಟ್ಟುತ್ತೇವ ನಾವು ಕನಸ ಕಟ್ಟುತ್ತೇವ ನಾವು ಜಾತಿಯಿಲ್ಲದ ಭೀತಿಯಿಲ್ಲದ ನಾಡ ಕಟ್ಟುತ್ತೇವ ಕುಲವೆನ್ನದ ಮರಣ ಕೂಡುವ ಸಾದ ಬರೆಯುತ್ತೇವ ಇನ್ನಲ್ಲದ ಹಾಡ ಬರೆಯುತ್ತೇವ ಹಾಡ ಬರೆಯುತ್ತೇವ ಇನ್ನಲ್ಲದ ಹಾಡ ಬರೆಯುತ್ತೇವ ಕಟ್ಟುತ್ತೇವ ನಾವು ಕಟ್ಟುತ್ತೇವ ನಾವು ಕತೆ ಕಟ್ಟುತ್ತೇವ ದೊಡ್ಡ ಮನಸ್ಸುಗಳ ಕಂಡ ಕನಸುಗಳ ಕತೆ ಕಟ್ಟುತ್ತೇವ ನಾವು ಕನಸ ಕಟ್ಟುತ್ತೇವ ನಾವು ಮನಸ್ಸು ಕಟ್ಟುತ್ತೇವ ಗೋವಿಲ್ಲದ ಗುಂಡಿಲ್ಲದ ನಾಡ ಕಟ್ಟುತ್ತೇವ ಗೋಳಿಲ್ಲದ ಗುಂಡಿಲ್ಲದ ನಾಡ ಕಟ್ಟುತ್ತೇವ ಮೂರು ಕನಸಿನ ಕೋಟಿ ಕನಸಿನ ಹಾಡ ಬರೆಯುತ್ತೇವ ಇನ್ನಲ್ಲದ ಹಾಡ ಬರೆಯುತ್ತೇವ ಹಾಡ ಬರೆಯುತ್ತೇವ ಇನ್ನಲ್ಲದ ಹಾಡ ಬರೆಯುತ್ತೇವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ. ಮಾಲೂರು ತಾಲೂಕಿಂದ ಲೋಕೇಶ್ ಅಣ್ಣ ಬಂದಿದ್ದಾರೆ, ದಯವಿಟ್ಟು ಬರಬೇಕು ಮಾಲಾರ್ಪಣೆಗೆ. ಎಲ್ಲ ಮುಖಂಡರು ಈಗ ಮಾಲಾರ್ಪಣೆಯನ್ನ ಮಾಡಿದ್ದಾರೆ. ಈ ತಮ್ಮ ತಮ್ಮ ವೆಹಿಕಲ್ಗಳನ್ನು ಹತ್ತಿಕೊಂಡು ಬೀರಿನ ಕುತ್ತಿಗೆ ಬರಬೇಕಾಗಿ ಮನವಿ. ಇನ್ನ ಅನೇಕ ತಾಲೂಕುಗಳಿಂದ ಅನೇಕ ಮುಖಂಡರುಗಳು ಕಾರ್ಯಕರ್ತರು ಬರ್ತಾ ಇದ್ದಾರೆ. ಅವ್ರಿಗೆಲ್ಲ ಬೀರಿನ ಕುಪ್ಪ ಗ್ರಾಮಕ್ಕೆ ಬರೋಕ್ಕೆ ಎಲ್ರಿಗೂ ಹೇಳಿ. ದಯಮಾಡಿ ಎಲ್ಲರಿಗೂ ಬೀರಿನ ಕುಪ್ಪಕ್ಕೆ ಅಲ್ಲಿ ನಮ್ಮ ಕಾರ್ಯಕರ್ತರು ಇನ್ನೂ ಅನೇಕ ಕಾರ್ಯಕರ್ತರು ಮುಖಂಡರು ಅಲ್ಲೆಲ್ಲ ಸೇರಿಕೊಂಡಿದ್ದಾರೆ. ಅದಾದ ನಂತರ ನಾವು ಕೆಜೆಪ್ ಪಟ್ಟೆಪಲ್ಲಿ ವಾರಂಡಳ್ಳಿ ಮುಖಾಂತರ ಗೀತಾ ರೋಡು ಈ ಮುಖಾಂತರ ನಾವು ಕೆಜೆಪ್ ಎಸ್ ಪಿ ಕಚೇರಿಗೆ ಹೊರಡ್ತಾ ಇದ್ದೀವಿ. ಕಾಲ್ನಡಿಗೆ ಜಾಥಾ ಬೀರನಕುಪ್ಪಿಂದ ಕಾಲ್ನಡಿಗೆ ಜಾಥಾ ಹೋಗಿ ಎಸ್ ಪಿ ಅವರಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನು ನೀಡಲಿಕ್ಕೆ ಈ ಬೀರನಕುಪ್ಪಿಂದ ಪಾದಯಾತ್ರೆ ಹೋಗ್ತಾ ಇದ್ದೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ, ಭವಿ ಸಮಾಜಕ್ಕೆ. ಏನಿವತ್ತು ಬೀರನಕೊಪ್ಪ ಗ್ರಾಮದಲ್ಲಿ ದಲಿತ ಒಬ್ಬ ಅಸ್ಪೃಶ್ಯ ವ್ಯಕ್ತಿಯನ್ನ, ಒಬ್ಬ ಅಮಾಯಕ ವ್ಯಕ್ತಿಯನ್ನ ಮಾರಣಾಂತಿಕ ಹಲ್ಲೆಗಳಿಂದ ಆತನನ್ನು ಕೊಲೆ ಮಾಡಿ ಏನು ಇವತ್ತು ಆತನನ್ನು ಸಾವಿಗೆ ಈಡು ಮಾಡಿದ್ದಾರಲ್ಲ, ಆ ಒಂದು ಕ್ರೂರಿಗಳನ್ನ, ಆ ಒಂದು ದೇಶದ್ರೋಹಿಗಳನ್ನ, ಆ ಒಂದು ದಲಿತ ಸಮಾಜದ ವಿರೋಧಿಗಳನ್ನ ಕೂಡಲೇ ಸರ್ಕಾರ ಬಂಧಿಸಿ ಈ ದೇಶದಿಂದಲೇ ಗಡೀಪಾರು ಆದೇಶವನ್ನು ಮಾಡಬೇಕನ್ನುವಂಥ ಒಂದು ಚಿಂತನೆ. ಯಾಕಂತಂದರೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಮೊನ್ನೆ ತಾನೇ ನಾವು ಕೊಪ್ಪಳ ಜಿಲ್ಲೆಯಲ್ಲಿ ನೋಡಿದ್ವಿ. ಕೊಪ್ಪಳ ಜಿಲ್ಲೆ ಕಾರಟಗಿ ತಾಲೂಕಿನಲ್ಲಿ ನಂದಿಹಳ್ಳಿ ಗ್ರಾಮದಲ್ಲಿ 80 ಕುಟುಂಬಗಳನ್ನು 3 ವರ್ಷದಿಂದ ಬಹಿಷ್ಕಾರ ಹಾಕಿದ್ದಾರೆ. ಒಂದು ಕಡೆ ಆದರೆ ಮೊನ್ನೆ ರೋಣ ತಾಲೂಕಿನಲ್ಲಿ ಒಬ್ಬ ನಮ್ಮ ದಲಿತ ಸಮಾಜದ ವ್ಯಕ್ತಿಯನ್ನು ಹಾಡೋಗಲೇ ಕೊಲೆ ಮಾಡಿ ಪ್ಲಾಸ್ಟಿಕ್ನಲ್ಲಿ ಕಟ್ಟುವುದು ಬಿಸಾಕಿದ್ದಾರೆ. ಮತ್ತೊಂದು ಬಂದ್ಬಿಟ್ಟು ಮೊನ್ನೆ ಧಾರವಾಡ ತಾಲೂಕಿನಲ್ಲಿ ಹಂಗರ್ಗಿ ಗ್ರಾಮದಲ್ಲಿ ಒಬ್ಬ ಸ್ವಂತ ಶಾಸಕರ ಒಂದು ಸ್ವಂತ ಖುದ್ದು ಊರಲ್ಲೇ ಒಬ್ಬ ಕೂಲಿ ಕಾರ್ಮಿಕನ ಜೀತಕ್ಕಂತೇಳಿ ಬಿಟ್ಟು ಹೋಗಿ ತಾನು ಜೀತಕ್ಕೆ ಬಂದಿಲ್ಲ ಅನ್ನುವಂಥ ಕಾರಣದಿಂದ ಆತನೂ ಕೂಡ ಹಾಡೋಗಲೇ ಕೊಲೆ ಮಾಡಿ ತಮ್ಮ ಮನಸ್ಸಿಗೆ ಬಂದಂತೆ ಸುಟ್ಟಾಕಿದ್ದಾರೆ. ಈ ಥರ ರಾಜ್ಯದಲ್ಲಿ ಹಲವಾರು ಜಿಲ್ಲೆಗಳಲ್ಲಿ ಇವತ್ತು ಮೂಲೆ ಮೂಲೆಗಳಲ್ಲಿ ಪ್ರಕರಣಗಳು ನಡೀತಾ ಇದ್ದಾವೆ. ಇದು ಹೀಗೆ ಮುಂದುವರಿತಾ ಹೋದರೆ ಬರ್ತಕ್ಕಂಥ ದಿನಗಳಲ್ಲಿ ಇಡೀ ದಲಿತ ಸಮಾಜದ ನಾವೆಲ್ಲರೂ ಒಕ್ಕಟ್ಟಾಗಿ ಎಲ್ಲೋ ಒಂದು ಕಡೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಕಾನೂನನ್ನು ಏನಾದರೂ ಇವರು ಉಲ್ಲಂಘನೆ ಮಾಡ್ತಾ ಈ ಥರ ಹೋದರೆ ಬರ್ತಕ್ಕಂಥ ದಿನಗಳಲ್ಲಿ ನಾವು ಬಾಬಾ ಸಾಹೇಬ್ ಹೇಳ್ದಂಗೆ ಶಾಂತ ರೀತಿಯಿಂದ ನಾವು ಪೆನ್ನನ್ನು ಹಿಡಿದು ಕೆಲಸ ಮಾಡ್ತಾ ಇದ್ದೇವೆ. ಇನ್ನು ಮೇಲೆ ಗನ್ ಹಿಡಿಬೇಕಾಗ್ತದೆ ಅಂತೇಳಿ ತಮ್ಮ ಮಾಧ್ಯಮದ ಮುಖಾಂತರ ಈ ಮನುವಾದಿಗಳಿಗೆ ಮತ್ತು ಈ ಜಾತಿವಾದಿಗಳಿಗೆ, ಈ ದೇಶದ ಏನು ಪುರೋಹಿತಶಾಹಿಗಳಿಗೆ, ದಲಿತ ವಿರೋಧಿಗಳಿಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ನಾವೆಲ್ಲರೂ ಸೇರಿ ಎಚ್ಚರಿಕೆ ಕೊಡ್ತಾ ಇದ್ದೇವೆ ಅಂತೇಳಿ ತಮ್ಮ ಮುಖಾಂತರ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ಇದ್ರ ಜೊತೆಗೆ ನಾವೆಲ್ಲರೂ ಮುಖಂಡರುಗಳು ಸೇರಿ ಬರ್ತಕ್ಕಂಥ ದಿನಗಳಲ್ಲಿ ಚರ್ಚೆ ಮಾಡಿ ಏಕಕಾಲಕ್ಕೆ ಇಡೀ ರಾಜ್ಯಾದ್ಯಂತ ಒಂದೇ ದಿನ ಎಲ್ಲ ಜಿಲ್ಲೆಯಾದ್ಯಂತ ರಾಷ್ಟ್ರಪತಿಗಳಿಗೆ
ಏಕಕಾಲಕ್ಕೆ ಮನವಿ ಕೊಡ್ತಕ್ಕಂಥ ಒಂದು ಚಿಂತನೆಯನ್ನು ಮಾಡ್ತಾ ಇದ್ದೇವೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಮ್ಮೆಲ್ಲ ನಾಯಕರುಗಳು ಭಾಳ ಅಚ್ಚುಕಟ್ಟಾಗಿ ಒಂದು ಹೋರಾಟ ನಂಬಿಕೊಂಡಿದ್ದಾರೆ. ಈ ಹೋರಾಟಕ್ಕೆ ಯಶಸ್ವಿ ಸಿಗಲಿ. ಈಗ ನಾವು ದೇರ್ನಕೊಪ್ಪದಿಂದ KGF ವರೆಗೂ ಪಾದಯಾತ್ರೆ ಮುಖಾಂತರ ಮಾನ್ಯ SP ಅವರಿಗೆ ಹಾಗೂ ರಾಜ್ಯ ಮುಖ್ಯಮಂತ್ರಿಗಳಿಗೆ, ರಾಜ್ಯಪಾಲರಿಗೆ ಮನವಿಯನ್ನು ತರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ಎಲ್ಲರೂ ಕೂಡ ನಮ್ಮ ಜೊತೆ ಕೈ ಜೋಡಿಸಿದರೆ ಎಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಇದರ ಜೊತೆಗೆ ಆತ್ಮೀಯ ಮಾಧ್ಯಮದವರಿಗೂ ಕೂಡ ಬಹಳ ತುಂಬ ಹೃದಯದಿಂದ ನಾವು ದಲಿತ ಸಮಾಜದ ವತಿಯಿಂದ ಹಾರ್ದಿಕ ಶುಭಾಶಯಗಳನ್ನ ಕೋರ್ತಾ ತಮಗೆ ಸ್ವಾಗತವನ್ನು ಬಯಸ್ತೇವೆ. ಮುಂದೆ ಹೋಗ್ಬಿಡ್ತಾವೆ ಕಾರ್ಯಗಳೆಲ್ಲ ಇಲ್ಲ ಅಲ್ಲ ಅದ್ರಾಗ ಎರಡನೇ ಮಾತಾಡೋದು ಈಗ ನಮ್ಮ ಯಾವ ಕಾರ್ಯಕ್ರಮ ನಿಮ್ದೆ ಇಲ್ಲ ಸರ್ ತಿನ್ಬೋದು ಸರ್ ಬಿಡ್ಬೋದು ಅಂತ ಇಲ್ಲ. ಹಾಂ ಏನಪ್ಪ ಎಲ್ಲ ಹೋಗ್ತಾ ಇದ್ದೀನಿ ಬೇಗ ಬರ್ತೀನಿ. ಇಲ್ಲಪ್ಪ ಯಾರು ಮುಂದೆ ಹೋಗ್ಬಿಡ್ಬೇಕಾಯ್ತು. ಲಾಂಗ್ ಆರಾಮ್ ಹಿಡಿದು ಹೊಡ್ಕೊಂಡು ನಡೆಯಪ್ಪ ಸೈಡ್ ಅಲ್ಲ ಆ ಕಡೆಯಿಂದ ಯಾವ್ದೊಂದು ಗಾಡಿ ಬಂದ್ರೆ ಈಶ್ವರ ಕೋಣೆಗೆ ಬಂತು 47ರ ಸ್ವಾತಂತ್ರ್ಯ, 47ರ ಸ್ವಾತಂತ್ರ್ಯ. ಹಿಂದೆ ಇದ್ದೀವಿ ಆರಾಮ. ಎಲ್ಲ ಮುಂಬರುವ ವೆಹಿಕಲ್ಗಳು ದಯಮಾಡಿ ನಮಗೆ ಸಹಕರಿಸಬೇಕಂತ ನಿಮ್ಮ ಬೆಂಬಲ ಕೂಡ ನಮಗೆ ಅಗತ್ಯವಾಗಿದೆ ಅಂತ ಹೇಳ್ತಾ ವೆಹಿಕಲ್ಗಳು ನಿಧಾನವಾಗಿ ಚಲನೆ ಮಾಡಬೇಕು, ನಿಧಾನವಾಗಿ ಚಲನೆ ಮಾಡಬೇಕು ಅಂತ ಹೇಳ್ತಾ ಯಾವುದೇ ಕಾರಣಕ್ಕೂ ಓವರ್ಟೇಕ್ ಮಾಡಬಾರ್ದು. ಸ್ವಲ್ಪ ಮುಂದೆ ಹಾಕೋ ಮುಂದೆ ಹಾಕೋ ಸೈಡ್ಗೆ. ಅಲ್ಲ ಮುಂದೆ ಐತೆ ಟೆಂಪಲ್ ಎಲ್ಲ ಕವರ್ ಮಾಡ್ಕೊ ಬರ್ತೀವಿ. ಇಲ್ಲ ಇಲ್ಲ ವಿಡಿಯೋ ಸ್ವಲ್ಪ ನಿಧಾನಕ್ಕೆ. ಅದು ఉందిగానే నాకుంది ఐరావత ಕುಡ್ದ್ಯಾ ನಾವು ವಿಡಿಯೋ
పదం ఉండను అన్ని గాడీలు పదం ఉండవు పదం 2 నిమిషాలు పదము దేని మీరు దిగుతే తమకు పైన పదన వచ్చేసి ఉండనా వీడియోస్ చూపిస్తాను ఏం ఒకరైతానే ఒకరు వీడియోస్ చూపిస్తాను వెనకే ఉండలేదా ఆ పదాన మేము టెంపోలో వస్తాం కొంత ఆయన రాని ಬ್ಲಾಸ್ಟ್ ಅಲ್ಲ ಫಂಕ್ಷನಾ ಯಾವನ ಜನರಲ್ ಅದೇ ಮೊನ್ನೆ ನಾರಾಯಣ್ ಯಾರ ಕೊಲೆ ಮಾಡಿದ್ರಲ್ಲ ಹಾಂ ಹಾಂ ಅದ್ರ ಪರವಾಗಿ ಎಸ್ ಪಿ ಕಂಪ್ಲೇಂಟ್ ಕೊಡೋದು పోండి న్యాయం జరుగుతుంది పోండి పదండి భయపడద్దు పదండి ఏమన్నా కానీ ఇదే కదా
ಟಾಟಾ ಎಸ್ ಹಿಂದೆ ಬರಬೇಕು. ದಯಮಾಡಿ ಯಾವುದೇ ತರದ ಬೆಂಬಲ ಇಟ್ಕೊಳ್ಬೇಡಿ. ಒಂದು ಗಾಡಿ ಹಿಂದೆ ಒಂದು ಗಾಡಿ ಬರ್ತದೆ. ಗಾಡಿ ಹಿಂದೆ ಗಾಡಿ ಬರಬೇಕು. ದಯಮಾಡಿ ಯಾರಿಗೂ ಬಂದು ಎಲ್ಲಿಗೂ ಬಂದು ನಯ ಹತ್ತು ನಲ ಸಾಧಂತ
ದೌರ್ಜನ್ಯಕ್ಕೆ ದಲಿತರ ಮೇಲೆ ದೌರ್ಜನ್ಯಕ್ಕೆ ಸರ್ಕಾರ ಒಂದೇ ಸರ್ಕಾರ ಸರ್ಕಾರ ಎಲ್ಲಿವರೆಗೂ ಹೋರಾಟ ಬೇಕೇ ಬೇಕು ದಲಿತರ ಮೇಲೆ ದೌರ್ಜನ್ಯಕ್ಕೆ ಅರೆಸ್ಟ್ ಮಾಡಿ ಕಲಿಗಡಕ ಪುರುಷೋತ್ತಮ ರೆಡ್ಡಿಗೆ ಪೊಲೀಸ್ ವ್ಯವಸ್ಥೆಗೆ ಪೊಲೀಸ್ ಅಧಿಕಾರಿಗಳಿಗೆ ಅರೆಸ್ಟ್ ಮಾಡಿ ಕೆಟ್ಟ ಪೊಲೀಸ್ ವ್ಯವಸ್ಥೆಗೆ ದಲಿತ ವಿರೋಧಿ ಪೊಲೀಸ್ ವ್ಯವಸ್ಥೆಗೆ ದಲಿತರನ್ನು ಸುಟ್ಟ ಬೆಂಕಿ ನ್ಯಾಯಕ್ಕಾಗಿ ಹೋರಾಟ ದಲಿತರನ್ನು ಸುಟ್ಟ ಬೆಂಕಿ ಬಂಧುಗಳೇ, ಎಲ್ಲ ಸಾವಧಾನವಾಗಿ ಒಂದು ನಿಮಿಷ ದಯವಿಟ್ಟು ಕೇಳಬೇಕು. ಈಗಾಗಲೇ ನಾವು ಪ್ರತಿಭಟನೆಯನ್ನ ಬೀರನ್ಕೊಪ್ಪ ತಲುಪಿದ್ದೇವೆ. ಬೀರನ್ಕೊಪ್ಪದಲ್ಲಿ ನಾರಾಯಣಪ್ಪನಿಗೆ ಪೂಜೆ ಮಾಡ್ಕೊಂಡು ಇಲ್ಲೇ ಫೋಟೋಗೇನೆ ಎಲ್ರಿಗೂ ಊಟದ ವ್ಯವಸ್ಥೆ ಇದೆ. ದಯವಿಟ್ಟು ನಿಧಾನಕ್ಕೆ ಊಟ ಎಲ್ಲ ಬಂದಿರ್ತಕ್ಕಂಥ ಬಂದರು ಅಕ್ಕ ತಂಗಿಯರು ಊಟ ಮಾಡಿ, ತದನಂತರ SP ಆಫೀಸ್ಗೆ ಹೋಗೋಣ. 5 ನಿಮಿಷ ಎಲ್ಗೂ ಸಾವಧಾನವಾಗಿ ಒಂದು 5 ನಿಮಿಷ ಊಟ ಮಾಡಿ. ಊಟ ಮಾಡಿ ಅರೆಸ್ಟ್ ಮಾಡಿ ಕಾನೂನಂತೆ ಕಾನೂನು, ಸರ್ಕಾರಂತೆ ಸರ್ಕಾರ. ದಲಿತರನ್ನು ಸುಟ್ಟಬೇಕೆ, ದಲಿತರನ್ನು ಸುಟ್ಟಬೇಕೆ, ಕರ್ನಾಟಕ ಬಾಯಿಸಲು ಹೋರಾಟಕ್ಕೆ, ಕರ್ನಾಟಕ ಬಾಯಿಸಲು ಹೋರಾಟಕ್ಕೆ, ದಲಿತ ಸಂಘಟನೆಗಳ ಹೋರಾಟಕ್ಕೆ, ದಲಿತ ಸಂಘಟನೆಗಳ ಹೋರಾಟಕ್ಕೆ ಬೇಕು. ఇంకొంచెం ఎన్నికోవాలో మీరంతా అట్లే ದಯವಿಟ್ಟು ಎಲ್ಲರೂ ಸ್ವಲ್ಪ ಸಾವಧಾನವಾಗಿ ಕೇಳ್ರಿ. ಈಗ ನಾವು ಇಲ್ಲಿಂದ ಸುಮಾರು ಒಂದು 5 ಕಿಲೋಮೀಟರ್ ದೂರ ನಾವು ನಡ್ಕೊಂಡು ಹೋಗ್ಬೇಕಾಗ್ತದೆ. ಬಿಸಿಲು ಬೇರೆ ಜಾಸ್ತಿ ಇದೆ. ಅಲ್ಲಿ ಊಟದ ವ್ಯವಸ್ಥೆ ಅಲ್ಲಿ ಎಲ್ಲಿ ಕೂಡ ಮಾಡ್ಲಿಕ್ಕಾಗಲ್ಲ. ಹಾಗಾಗಿ ಎಲ್ಲರೂ ಕೂಡ ಸಮಾಧಾನವಾಗಿ ಇಲ್ಲೇ ಊಟ ಮಾಡ್ಕೊಳ್ರಿ. ಒಂದು 5 ನಿಮಿಷ ನಿಧಾನ ಆದ್ರೂ ಪರವಾಗಿಲ್ಲ. ಇಲ್ಲಿಂದ ಓಡಾಡ ಊಟ ಮಾಡ್ಕೊಂಡು ನಾವದೇ
ಎಸ್ ಡಿ ಕಚೇರಿ ಮುಖ್ಯ ಆಗಬೇಕು, ನಂತರ ಕಾನೂನು ವ್ಯವಸ್ಥೆಗಳು ಹೋಗ್ಬೇಕಂತ ಹೇಳ್ಬಿಟ್ಟು ನಮ್ಮ ಧಾರವಾಡ ಜಿಲ್ಲೆಯಿಂದ ಕರ್ನಾಟಕ ರಾಜ್ಯದ ನಮ್ಮ ಬೋವಿ ಸಂಘದ ಮುಖಂಡರಾದಂತಹ ಶ್ರೀಯುತ ಬೋಜಣ್ಣನವರು ಬಂದಿದ್ದಾರೆ. ಅವರೊಂದಿಗೆ ಸುಶೀಲ್ ಹೋಗಲ್ ಅವರು ಬಂದಿದ್ದಾರೆ. ಹಾಗೂ ಇನ್ನೂ ಅನೇಕ ಮುಖಂಡರು ಸಹ ಎಲ್ಲರೂ ಬಂದಿರೋದ್ರಿಂದ ಅವ್ರಿಗೂ ಸಹ ನಾವು ಈ ಒಂದು ಸಾಂತ್ವನ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡು ಇಲ್ಲಿಂದ ಏನು ಕಾರ್ಯಕ್ರಮ ಇದೆಯೋ ಈಗ ಕನ್ವೆನ್ಷನ್ ಅಂತವರೆಗೂ ಹೋರಾಟ ಮಾಡ್ರಿ, ಹೋರಾಟ ಆಗುತ್ತೆ. ಇದು ಮೂಲ ಕಾರಣ ಯಾವನಾಗಿದ್ದಾರೋ ಅವರೆಲ್ಲರೂ ಆಗ್ಲಿ ಎಲ್ಲರಿಗೂ ಬಹಿಷ್ಕಾರ ಆಗೋಣ, ಎಲ್ಲರಿಗೂ ಒಂದು ಇದು ಮಾಡೋಣ. ನಾರಾಯಣಪ್ಪನಿಗೆ ನ್ಯಾಯ ದೊರಕಬೇಕು, ನಾರಾಯಣಪ್ಪ ಮನೆ ಸಂತಂತ್ರ ನ್ಯಾಯ ದೊರಕಬೇಕು, ನ್ಯಾಯ ಉಳಿಲೇಬೇಕು. ಸರ್ಕಾರ
ಬೇಕೇ ಬೇಕು ಬೇಕೇ ಬೇಕು ಅಂಬೇಡ್ಕರ್ಗೆ ಸಂಘಟನೆಗಳಿಗೆ ನಾನು ಬನ್ನಿ ಸರ್. ಪಕ್ಷದಲ್ಲಿ ಮಾತಾಡಿ ಭಾರತ ದೇಶದಲ್ಲಿ ಬತ್ತಿ ಹೋದ ಬದುಕಿನಲ್ಲಿ ಸಿರುವಂತರು ಶಿಖರದಾಗ ಅಣ್ಣ ಸಿರುವಂತರು ಶಿಖರದಾಗ ನಮ್ಮ ಬಾಳು ಮದನದಾಗ ಡೆಲ್ಲಿಯಲ್ಲೇ ಸರ್ಕಾರ ಜೇರು ನಮ್ಮ ಹಳ್ಳಿಯಲ್ಲೇ ಕೂಲಿಲ್ಲದ ಬೇಳು ಓಟದಷ್ಟು ದೀಟಿಗೋದ ಬೇರ್ನ ನಮ್ಮ ಬಡಬಗ್ಗರ ಬದುಕು ನೋಡುವಾರ ನಮ್ಮ ಬಡಬಗ್ಗರ ಬದುಕು ನೋಡುವ ಕಾಣವೀರ ಸೂರಗಣರಾದುತ್ತಿರು ನರಳಲ್ಲಿ ಕರುಳೆ ಪುಟಿಗಳಿಂದಲೇ ಕೊಲೆಯಾಗುತ್ತಿರು ಬೇಜ ಇಂಡಿಯಾ ಸದಾ ತೋರ ದಲ್ಲಾಳಿಗಳನ್ನ ಮೀನು ತಂದೆಯ ಕರುಳ ಪುಟಿಗಳಿಂದಲೇ ಕೊಲೆಯಾಗುತ್ತಿರುವೆಯ ಇಂಡಿಯಾ ಭ್ರಷ್ಟ ಪೊಲೀಸ್ ಅಧಿಕಾರಿಗಳಿಗೆ ಸುದ್ದಿನಾಡು ಪೊಲೀಸ್ ಅಧಿಕಾರಿಗಳು ಸುದ್ದಿನಾಡು ಪೊಲೀಸ್
ಅರೆಸ್ಟ್ ಮಾಡಿ ರಾಜಕಾರಣಿಗಳ ಯಾತಕ್ಕಾಗಿ ಹೋರಾಟ ಸರ್ಕಾರಂತೆ ಸರ್ಕಾರ ಸರ್ಕಾರಂತೆ ಸರ್ಕಾರ ಏನೇ ಬರಲಿ ಏನೇ ಬರಲಿ ಬಂಧಿಸಿ ಬಂಧಿಸಿ ಕಡಿಸೋವರೆಗೂ ಬಂಧಿಸಬೇಕು ಬಂಧಿಸಿ ಬಂಧಿಸಿ ತನಿಖಾಧಿಕಾರಿಗಳಿಗೆ ಹೇಳಿದ್ದಾರೆ ತನಿಖಾಧಿಕಾರಿಗಳಿಗೆ ಸರ್ಕಲ್ ಮಾಡಿ
ಯಾರು ಮಾತಾಡೋದು? ಅವ್ರು ಮಾತಾಡ್ತಾರೆ, ನೀವು ಬನ್ನಿ. ಕೆಜಪ್ ತಾಲೂಕು ಬೇನ್ಕೊಪ್ಪ ಗ್ರಾಮದಲ್ಲಿ ನಾರಾಯಣಪ್ಪನ ಹತ್ಯೆಯನ್ನ ಕೃಷ್ಣಾರೆಡ್ಡಿ ಕುಟುಂಬದವ್ರು ಮಾಡಿದಾರೋ ಅದರಲ್ಲಿ ಪಾತ್ರರಾಗಿರ್ತಕ್ಕಂಥ ಪುರುಷೋತ್ತಮ್ ರೆಡ್ಡಿ ಮೇಲೆ ಆ ಸಂತ್ರಸ್ತ ಕುಟುಂಬಸ್ಥರು ದೂರನ್ನು ನೀಡಿದ್ದರೂ ಸಹ ಆ ಡಿವೈಎಸ್ಪಿ ಸಾಹೇಬರ ದೂರನ್ನು ತಗೊಂಡು ಅವ್ರ ಮೇಲೆ ದೂರನ್ನು ದಾಖಲಿಸಿದ್ದಕ್ಕೆ ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತದೆ, ಬುಜ್ಜಿನಾಯ್ಡು ಒಬ್ಬರನ್ನ ನಾಯಕರು ಸಾಮಾನ್ಯ ಜನಕ್ಕೆ ಕಾನೂನು ಕೊಡಕ್ ಅಲ್ವಾ ಇರೋದು, ಸುವ್ಯವಸ್ಥೆ ಮಾಡ್ಕೊಡ್ಬೇಕಾಗಿರ್ತಕ್ಕಂಥದ್ದು, ಕಾನೂನು ಪರ ಇರಬೇಕಾಗಿದ್ದು. ಯಾರೋ ಒಬ್ಬ ಭೂಮಾಲೀಕನ ಬೂಟನ್ನ ಕಗೊಳ್ತೀಯ ಅವ್ರ ಮನೆಗೆ ಲಂಚ ತಗೊಂಡು ಇವತ್ತು ನೊಂದ ಕುಟುಂಬಕ್ಕೆ ಅನ್ಯಾಯ ಮಾಡ್ತೀಯ ನೀವು. ಈ ಅನ್ಯಾಯದ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಈ ಪೊಲೀಸ್ ವ್ಯವಸ್ಥೆಯಲ್ಲಿ ಈಗಾಗಬಾರ್ದು, ಇದು ನಡಿಬಾರ್ದು. ಅದೇ ರೀತಿ ಏನೀಗ FIR ಇರ್ತಕ್ಕಂಥ ಅರೆಸ್ಟ್ ಮಾಡದೇ ಇರ್ತಕ್ಕಂಥವ್ರು ಕೂಡ ಅರೆಸ್ಟ್ ಮಾಡಬೇಕು. ಇದು ಮಾಡದೇ ಇದ್ರೆ ನಮ್ಮ ಹೋರಾಟ ನಿರಂತರ ಬಿಡೋದೇ ಇಲ್ಲ. ನಮ್ಮ ಈ ಸಮಾಜಕ್ಕೋಗಿ ಈ ಸಮಾಜಕ್ಕಾಗಿ ನಾವು ಪ್ರಾಣ ಕೊಡೋಕೆ ಸಿದ್ಧ ಇದ್ದೀವಿ. ಹೋರಾಟ ಅಂತ ನಿಲ್ಸಲ್ಲ. ಪುರುಷೋತ್ತಮ್ ರೆಡ್ಡಿ ಅವ್ರನ್ನ ಅರೆಸ್ಟ್ ಮಾಡಬೇಕು, ಕೇಸಲ್ಲಿ ಅವ್ರನ್ನ ಸೇರಿಸಬೇಕು. ಇಲ್ಲದೇ ಇದ್ರೆ ನಾವಂತೂ ಸುಮ್ಮನೆ ಇರಲ್ಲ. ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀರಿ, ಇನ್ವೆಸ್ಟಿಗೇಷನ್ ಆಫೀಸರ್ನ ಚೇಂಜ್ ಮಾಡಬೇಕು. ನಾವು ಕೆಲವು ಪೊಲೀಸ್ ಅಧಿಕಾರಿಗಳನ್ನ ನಿಮ್ಮ ತನಿಖೆಗೆ ಒಪ್ಪಿಸ್ತಾ ಇದ್ದೀವಿ. ಸರ್ಕಲ್ ಇನ್ಸ್ಪೆಕ್ಟರ್ ಆರ್ ವೆಂಕಟೇಶ್, ASI ಶಶಿಕಲಾ, ಸೈಬರ್ ಕ್ರೈಮ್ ನಲ್ಲಿರ್ತಕ್ಕಂಥ ಚಲ್ಪತಿ, ಈ 3 ಜನನ್ನ ನಿಮ್ಮ ಈ ಕೇಸಲ್ಲಿ ತನಿಖೆಗೊಳಿಸಬೇಕಂತ ನಾವು ಒತ್ತಾಯ ಮಾಡ್ತಾ ಇದ್ದೀನಿ. ಜೈ ಭೀಮ್. ಬಂದಿದ್ದೀರಿ. ಇವತ್ತು ಕಾನೂನು ಯಾರಪ್ಪನ ಆಸ್ತಿ ಅಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ IPC CRPC ಕಾನೂನು ಅಡಿಯಲ್ಲೇ ಈ ಪೊಲೀಸ್ ವ್ಯವಸ್ಥೆ ಕೆಲಸ ಮಾಡಬೇಕು. ಇವರು ಬುಜ್ಜಿ ನಾಡುಕೆ ಪರವಾಗಿ ಕೆಲಸ ಮಾಡಿದಾಗ ಇವ್ರಿಗೆ ಮಾನ ಮರ್ಯಾದೆ ಇದೆಯಲ್ಲ ಅಂತಕ್ಕಂಥ ಪ್ರಶ್ನೆ ಮಾಡಕ್ ನಾವು ಬಂದಿದ್ದೀವಿ. ಮೊದಲನೇದು ಇಲ್ಲಿರ್ತಕ್ಕಂಥ ಪುರುಷೋತ್ತಮ್ ರೆಡ್ಡಿ ಏಜೆಂಟ್ ಆಗಿ ಬುಜ್ಜು ನಾಡು ಏಜೆಂಟ್ ಆಗಿ ಪೊಲೀಸ್ ವ್ಯವಸ್ಥೆ ನಾವು ಕೇಳಬಾರ್ದ? ಕಾನೂನು ಯಾರಪ್ಪನ ಆಸ್ತಿ ಅಂತ ತಿಳ್ಕೊಂಡಿದ್ದಾರೆ ಪೊಲೀಸರು. ಪೊಲೀಸ್ ಈ ವಿಚಾರದಲ್ಲಿ ರಾಜಿ ಇಲ್ಲ. ನಿಮ್ಗೆ ಬಂದಿದೆ ಕಾಚಾರ. ನೀವು ಬಟ್ಟೆ ಹಾಕೊಂಡು ಕಾನೂನು ಪರಿಪಾಲನೆ ಮಾಡೋದು ಬಿಟ್ಟು ನಿಮ್ ಕೆಲಸ ಏನ್ರಿ? ಬುಜ್ಜು ನಾಡು ಮನೆ ಬಾಗಿಲು ಕೆಲಸ ಮಾಡ್ತಾ ಇದ್ದೀರಿ. ಜನಸಾಮಾನ್ಯರ ನ್ಯಾಯ ಕೊಡ್ತಕ್ಕಂಥ ಬಿಟ್ಟು ಬುಜ್ಜು ನಾಯ್ಡು ಮನೆ ಏಜೆಂಟ್ರ ಕೆಲಸ ಮಾಡ್ತೀರಿ ಅಂದ್ರೆ ನೀವು. ನಿಮ್ ಕೆಲಸ ಏನು? ನಿಮ್ ಡ್ಯೂಟಿ ಏನು? IPC CRPC ಹಾಕ್ತೀವಿ ಅಂದ್ರೆ ನಿಮ್ಗೇನು ಇದಿಲ್ಲ, ಕಾನೂನಿಲ್ಲ. 307 ಅಂಗಡಿ ಹಾಕಿದ್ರೆ ನೊಂದ ಕುಟುಂಬದ ಮೇಲೆ 307 ಕೇಸ್ ಹಾಕಿ 20 ದಿನ ಜೈಲಿಗೆ ಕಳಿಸ್ತಿರಲ್ಲ. ನಿಮ್ಗೆ ಏನ್ ನಾಚಿಕೆ ಆಗಲ್ವಾ? 307 ಏನ್ರಿ ಆಗಿದೆ? ಒಂದೇ ಒಂದು ಕುಂಟು ಪಿನ್ ಕೂಡ ಸುಚ್ಕೊಂಡಿಲ್ಲ ಆ ಮಕ್ಕಳೇ. ಅವ್ರಿಗೆ ಅವರು ಏನ್ ಕೃಷ್ಣಾರೆಡ್ಡಿ ಕೇಸ್ ಕೊಟ್ಟಿದ ತಕ್ಷಣ 307 ಹಾಕ್ತಾರಂದ್ರೆ ನೀವು ಯಾರ ಏಜೆಂಟಾಗಿ ಕೆಲಸ ಮಾಡ್ತಾ ಇದ್ರಿ ಅಂತ ಅರ್ಥ ಮಾಡ್ಕೋಬೇಕು. ಬಂಧುಗಳೇ, ನಾವೆಲ್ಲ ಏನು ಹೆಚ್ಚಿಗೆ ಮಾತಾಡಲ್ಲ. ಕರ್ನಾಟಕದಲ್ಲಿ ಎಲ್ಲರ ಮುಖಂಡರಿಗೆ ಬಂದಿದ್ದಾರೆ. ಧಾರವಾಡದಿಂದ ಬಂದಿದ್ದಾರೆ. ನಮ್ಮ ಮೀಸೆ ರಂಗಪ್ಪನವ್ರು ಬಂದಿದ್ದಾರೆ. ಆಮೇಲೆ ನಮ್ಮ ಆನೇಕಲ್ಲು ನಮ್ಮ ಇವ್ರು ಬಂದಿದ್ದಾರೆ, ಸುರೇಶ್ ಬದವರು, ನಮ್ಮ ಬೋಜಿರಾಜ್ ಅವರು ಬಂದಿದ್ದಾರೆ ಧಾರವಾಡದಿಂದ. ರಾಷ್ಟ್ರೀಯ ಅಧ್ಯಕ್ಷರುಗಳು ಎಲ್ಲ ಮುಖಂಡರುಗಳು ಬಂದಿದ್ದಾರೆ. ನಿಮ್ಗೆಲ್ರೂ ನಿಜವಾಗ್ಲೂ ಹೇಳ್ತೀನಿ, ನಿಮ್ಗೆಲ್ರಿಗೂ ಹೃದಯಪೂರ್ವಕವಾದ ಸ್ವಾಗತವನ್ನ ಬಯಸ್ತೀನಿ. ಏನು ಈ ನೀರು ಕುಪ್ಪಿದ ನೊಂದ ಕುಟುಂಬವನ್ನ ಎಲ್ಲ ಮಾಧ್ಯಮದವರು ಬಹಳಷ್ಟು ಪ್ರಚಾರ ಮಾಡಿ ಈ ಮಟ್ಟಕ್ಕೆ ನೀವು ಮಾಧ್ಯಮದವ್ರಿಗೆ ಮೊದಲನೇದಾಗಿ ನನ್ನ ಧನ್ಯವಾದಗಳನ್ನ ತಿಳಿಸಲಿಕ್ಕೆ ಬಯಸ್ತಿದ್ದೇನೆ ಬಂಧುಗಳೇ. ಈಗ ಆಮೇಲೆ ಒಂದೇ ಒಂದು ನಿಮಿಷ ನಮ್ಮ
ಹೋರಾಟವನ್ನ ಕೆಜಿಎಫ್ ನಗರದಲ್ಲಿ ಹಮ್ಮಿಕೊಂಡಿದ್ದೇವೆ. ಬಹುಶಃ ಈ ಮಣ್ಣಿನ ಋಣವನ್ನ ತೀರಿಸ್ತಕ್ಕಂತ ಎಲ್ಲ ಹೋರಾಟಗಾರರು ಇವತ್ತು ಇಲ್ಲಿದ್ದೀವಿ. ಯಾಕಂತ ಹೇಳಿದ್ರೆ ದಲಿತ ಚಳವಳಿಗೆ ಜೀವ ಕೊಟ್ಟಿರ್ತಕ್ಕಂಥ ಈ ಕೋಲಾರದ ಮಣ್ಣು ಬಹಳ ಶ್ರೇಷ್ಠವಾದಂತಹ ಮಣ್ಣು. ಅಂತಹ ಮಣ್ಣಿನಲ್ಲಿ ಇವತ್ತು ದಲಿತರ ಕೊಕ್ಕಲೆ ನಡೀತಾ ಇದೆ ಅಂತ ಹೇಳಿದ್ರೆ ಇವತ್ತು ಈ ಪೊಲೀಸ್ ವ್ಯವಸ್ಥೆ ಮತ್ತು ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇಲ್ಲ. ಇವತ್ತು ಗೃಹ ಸಚಿವರಾದಂತ ಅರಕ್ ಜ್ಞಾನೇಂದ್ರ ಪೊಲೀಸ್ ಇಲಾಖೆಯನ್ನ ಸಮರ್ಪಕವಾಗಿ ಕಾನೂನನ್ನ ಸುವ್ಯವಸ್ಥೆಯನ್ನ ಕಾಪಾಡುವಂತ ಕೆಲಸವನ್ನ ಮಾಡ್ತಾ ಇಲ್ಲ. ಹಾಗಾಗಿ ಇವತ್ತು ಬಹಳ ನೋವಿನ ಸಂಗತಿ, ಇವತ್ತು ನಾರಾಯಣಪ್ಪನ ಕುಟುಂಬಕ್ಕೆ ಆಗಿರ್ತಕ್ಕಂಥ ಅನ್ಯಾಯವನ್ನ ಖಂಡಿಸಿ ರಾಜ್ಯದ ಮೂಲೆ ಮೂಲೆಗಳಿಂದ ದಲಿತ ಚಳವಳಿಗಳ ಹೋರಾಟಗಾರರು ಇವತ್ತು ಕೆಜಿಎಫ್ ನಗರದಲ್ಲಿ ಮುತ್ತಿಗೆಯನ್ನು ಹಾಕಿದ್ದಾರೆ. ಇವತ್ತು ಈ ಭಾಗದಲ್ಲಿರ್ತಕ್ಕಂಥ ಡಿವೈಎಸ್ಪಿ ಆದಂತ ಮುರಳೀಧರ್ ಅವರು ಸಮರ್ಪಕವಾಗಿ ಕಾನೂನನ್ನ ಕೈಗೆತ್ತಿಕೊಂಡಿದ್ರೆ ನಾರಾಯಣಪ್ಪನ ಹತ್ಯೆಯನ್ನ ನಿಲ್ಲಿಸಬಹುದಾಗಿತ್ತು. ಇವತ್ತು ಏನು ರೆಡ್ಡಿ ಸಮುದಾಯದವರು ಮಾಡಿರ್ತಕ್ಕಂಥ ಹಲ್ಲೆಯನ್ನ ಯಾರೇ ಆಗಿರ್ಲಿ ನಾವು ರೆಡ್ಡಿ ಸಮುದಾಯದ ಪರವಾಗಿ ಇದ್ದೀವಿ. ಆದ್ರೆ ಇಂಥ ಮಾನಗೆಟ್ಟ ಏಡಿ ಕೃತ್ಯಗಳನ್ನು ಮಾಡತಕ್ಕಂತ ಕೃತ್ಯಗಳನ್ನ ನಾವು ಖಂಡಿಸ್ತೇವೆ. ಹಾಗೆ ಕೃಷ್ಣಾರೆಡ್ಡಿರವರು ಮಾಡಿರ್ತಕ್ಕಂಥ ಹತ್ಯೆಯನ್ನ ಖಂಡಿಸ್ತಾ ಇವತ್ತೇನು ನಾರಾಯಣಪ್ಪನ ಕುಟುಂಬಕ್ಕೆ ಆ ಹೆಣ್ಣು ಮಕ್ಕಳಿಗೆ ಹಾಕಿರ್ತಕ್ಕಂಥ ಜೀವ ಬೆದರಿಕೆಗೆ ಪೊಲೀಸ್ ಇಲಾಖೆ ಸೂಕ್ತವಾದಂತ ರಕ್ಷಣೆಯನ್ನು ಕೊಡಬೇಕು. ಮುಂದಿನ ದಿನಗಳಲ್ಲಿ ಏನು ದಲಿತ ಹೋರಾಟಗಾರರು ಬೆಂಗಳೂರಿನ ಏನು ಮುಖ್ಯಮಂತ್ರಿಗಳ ಗೃಹ ಕಚೇರಿಯ ಮುಂದೆ ಹೋರಾಟ ಹಮ್ಮಿಕೊಳ್ಳೋದಕ್ಕೆ ಮುಂಚಿತವಾಗಿ ಈ ಭಾಗದಲ್ಲಿರ್ತಕ್ಕಂಥ ಕೋಲಾರದ ಎಸ್ಪಿ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೂ ಜಿಲ್ಲಾಧಿಕಾರಿಗಳು ಈ ಕೂಡಲೇ ಅಪರಾಧಿಗಳನ್ನ ಬಂಧಿಸಿ ಸುಮೋಟೋ ಕೇಸ್ನಲ್ಲಿ ಅಟ್ರಾಸಿಟಿ ಕಾಯ್ದೆ ಅಡಿಯಲ್ಲಿ ಅವರನ್ನ ಬಂಧಿಸಬೇಕು. ಆ ಕುಟುಂಬಕ್ಕೆ ಒಂದು ಪರಿಹಾರವಾಗಿ ಒಂದು ಸರ್ಕಾರದ ಉದ್ಯೋಗವನ್ನ ಕೊಡಬೇಕು ಮತ್ತು ಆ ಕುಟುಂಬಕ್ಕೆ ಸೂಕ್ತವಾದಂತಹ ರಕ್ಷಣೆಯನ್ನು ಕೊಡಬೇಕು. ಆ ಭಾಗದಲ್ಲಿರ್ತಕ್ಕಂಥ ಪೊಲೀಸರು ಬಹುಶಃ ಭೂಮಾಲೀಕರ ಬೂಟು ನಕ್ಕುವಂತಹ ಕೆಲಸವನ್ನ ಕೈಬಿಡಬೇಕು. ఏం చేసేదినా ఆడ బాగుండేది దగ్గర బందది ಅನಿಲ್ ಗಾನು ಅರ್ಧ ಗಂಟೆ ನೋಡ್ಬಿಟ್ಟು ಹೇಳಿದ್ನ ನಾನು ಫಸ್ಟ್ ಹೇಳಿದ್ನಿ ಹಿಂಗಿತ್ತ ಸಿಚುವೇಶನ್ ಅವನೇನು ಹೇಳಲ್ಲ ಇಲ್ಲಿ ಎತ್ತಿಗೆ ತೋಲ್ ತಣಿಗೆ ಐತೆ ನನಗೆ ನಾನು ಇರಲಿಲ್ಲ ನಾನು ನಿಂತು ತೋಲ್ತಿರೋದು ಇನ್ನ ತೀರೋದು ಬ್ಯಾಗ್ ಇಲ್ಲ ಅಂದಿದ್ರೆ ಏನೋ ಬಗ್ಗುದ್ ಬ್ಯಾಗ್ ಬೇಡ ಬ್ಯಾಗ್ ಹಾಕ್ಕೊಂಡು ಬ್ಯಾಗ್ ನೀವು ಕಾರ್ ಎಲ್ಲ ಐತಾ ಸ್ಟ್ಯಾಂಡ್ ಐತಲ್ಲ ಕಾರು ಸ್ಟ್ಯಾಂಡ್ ಎರಡಿಗೆ ನಾನು ಹತ್ತಿಸ್ತೆ ನೋಡಿ ಆ ಕಾರಲ್ಲಿ ಇತ್ತು ಹೋರಾಟ
ಎಲ್ಲಿಯವರೆಗೂ ಹೋರಾಟ? ಮೈಕ್ ಇಲ್ಲಣ್ಣ. ಯಾವ್ದು ಪೀಕು ಪೀಕು ಅಂತ ಕನ್ನಡದಲ್ಲಿ ಪೀಕು ಪೀಕು ಅಂತ ನೋಡ, ಹಂಗೆ ಮೈಕ್ ಮೈಕ್ ಇಲ್ಲಿಗೆ ಬರಲ್ಲ ಅಣ್ಣ. ನಮ್ಮ ಮುಖಂಡರಾದಂತ ಸಿ.ವಿ. ಬೇತಲಣ್ಣವರು ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡ್ತಾರೆ. ದಯವಿಟ್ಟು ಎಲ್ಲರೂ ಸಮಾಧಾನವಾಗಿರ್ಬೇಕು, ಯಾರು ಮಾತಾಡಬಾರ್ದು. ನಿಮ್ಮನ್ನಲ್ಲಿ ಮನವಿ ಮಾಡ್ತೀನಿ, ದಯವಿಟ್ಟು ಅಲ್ಲಲ್ಲಿ ಮಾತಾಡಬಾರ್ದು, ಶಿಸ್ತನ್ನ ಪಾಲಿಸಬೇಕಾಗಿ ತಮ್ಮಲ್ಲಿ ಮನವಿ. ಕಾಸಂಬಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಸೇರಿರ್ತಕ್ಕಂಥ ಕುಪ್ಪ ಗ್ರಾಮದಲ್ಲಿ ನಾರಾಯಣಪ್ಪ ಮತ್ತು ಲಕ್ಷ್ಮಮ್ಮ ಮತ್ತು ಪ್ರಭಾವತಿ ಪ್ರಕಾಶ್ ಅವರು 4 ಜನ ಒಂದೇ ಮನೆಯವರು. ನೋಡಿ ಎಷ್ಟು ಮಟ್ಟಕ್ಕೆ ಬಂದಿದ್ದಾರೆ ಅಂತ ಹೇಳಿದ್ರೆ, ಯಾವುದೋ ಸಣ್ಣ ವಿಚಾರಕ್ಕೆ ಇನ್ನೇನು ಆ ಪ್ರಕಾಶ್ ಆಗ್ಲಿ ಆ ನಾರಾಯಣಪ್ಪ ಆಗ್ಲಿ ಅವ್ರ ಆಸ್ತಿಗೆ ಹೋಗಿಲ್ಲ, ಪಾಸ್ತಿಗೆ ಹೋಗಿಲ್ಲ, ಏನಕ್ಕೂ ಹೋಗಿಲ್ಲ. ಯಾವುದೋ ಸಣ್ಣ ವಿಚಾರಕ್ಕಾಗಿ 20 ಲೀಟರ್ ಕ್ಯಾನ್ ಪೆಟ್ರೋಲ್ ಅನ್ನ ತಗೊಂಡೋಗಿ ಅವರು 4 ಜನ ಮಲ್ಕೊಂಡಿದ್ರೆ ಬೀಗ ಹಾಕ್ಬಿಟ್ಟು ಸುಟ್ಟಾಕ್ಬಿಡೋಣ ಅಂತ ಹೋಗಿರ್ತಕ್ಕಂಥವ್ರು. ಆದ್ರೆ ಅವತ್ತು ಅವರು ಆಚೆ ಕೂತಿದ್ರು. ತದನಂತರ ಸ್ವಲ್ಪ ಗಾಳಿ ಮಳೆ ಬಂದಿದ್ದಕ್ಕೋಸ್ಕರ ವಾಪಸ್ ಬಂದ್ಬಿಡ್ತಾರೆ. ವಾಪಸ್ ಬಂದು ಆಮೇಲೆ 2 ದಿವಸ ಆದ್ಮೇಲೆ ಕೃಷ್ಣಾರೆಡ್ಡಿ, ಪುರುಷೋತ್ತಮ ರೆಡ್ಡಿ, ಕೃಷ್ಣಾರೆಡ್ಡಿ ಮಕ್ಕಳು, ಹೆಂಡತಿ ಎಲ್ಲರೂ ಕೂಡ ಹೋಗ್ತಾರೆ ಮಚ್ಚತ್ಕೊಂಡು ಹೋಗಿ ಅಲ್ಲಿ ಇರ್ತಕ್ಕಂಥವ್ರು ಏನಪ್ಪ ಬಂದಿದ್ದು ಸ್ನೇಹಿತರಿದ್ದಂಗೆ ಅವರು ನಾರಾಯಣಪ್ಪ ಅನ್ನೋ ಕೃಷ್ಣಾರೆಡ್ಡಿ, ಯಾಕಪ್ಪ ಬಂದಿದ್ದೆ ಅಂತ ನಿನ್ ಸಂಪೆ ನೀನ್ ಕೊಡ್ತೀನಿ ಸಂಪೆ ಎಲ್ಲ ಅಂತ ಕೇಳ್ತಾನೆ. ಆದ್ರೆ ಮಗ ಇರ್ಲಿಲ್ಲ. ಹೆಂಡತಿಯನ್ನ ಪುರುಷೋತ್ತಮ ರೆಡ್ಡಿ ಅನ್ನೋನು ಚಾಕಲ್ಲಿ ಚುಚ್ಚಿದಾಗ ಕೈ ಅಡ್ಡ ಇಟ್ಕೊಳ್ತಾರೆ. ಕೈ ಈಗ ನೋಡಿ ನಿಮ್ ಕಣ್ಣು ಮುಂದೆನೆ ಈ ಕಣ್ಣು ಮುಂದೆನೆ ಚುಚ್ಚಿರೋದು ಪುರುಷೋತ್ತಮ ರೆಡ್ಡಿ ಕಾಣಿಸ್ತದೆ. ಅದ್ರ ಜೊತೆಗೆ ಈ ಅಮ್ಮ ಓಡೋದ ತಕ್ಷಣ ನಾರಾಯಣಪ್ಪ ಸಿಕ್ಕಾಕೊಳ್ತಾರೆ. ನಾರಾಯಣಪ್ಪ ಸಿಕ್ಕಾಗ ಎಲ್ಲರೂ ಸೇರಿ ಸುಮಾರು 20 ಏಟಿಗಳನ್ನ ಕೊಚ್ಚಿ ಸಾಯಿಸಿರ್ತಾರೆ. ಏನಾರ ಮಗಳ ಮುಂದೆನೆ ಮಗಳ ಬಾಯನ್ನ ಮುಚ್ಚಿಸ್ಕೊಂಡು ಕೊಚ್ಚಿ ಸಾಯಿಸ್ತಾರೆ. ಆದ್ರೆ ಇಷ್ಟೊಂದು ಸಾಯಿಸ್ಬಿಟ್ಟು ಇಷ್ಟೊಂದು ತೊಂದರೆ ಆದ್ರೂ ಕೂಡ ಈ SP ಮೇಡಮ್ ಅವರು ಸ್ವಲ್ಪ ಕ್ರಮ ತಗೊಂಡು ಒಂದು ಕೇಸನ್ನು ಹಾಕ್ತಾರೆ. ಆದ್ರೆ ಮೇಡಮ್ ಅವರು ಅಲ್ಲಿ ಕೆಳಗಡೆ ಇರ್ತಕ್ಕಂಥ ಅಧಿಕಾರಿಗಳು ಏನ್ ಹೇಳ್ತಾರೋ ಅದನ್ನ ಮೇಡಮ್ ಅವ್ರು ಗೊತ್ತಾಗಿರ್ತದೆ. SP ಮೇಡಮ್ ಅವರು ಒಳ್ಳೆ ಹೆಸರು ಇದೆ ಜಿಲ್ಲೆಯಲ್ಲಿ, ಆದ್ರೂ ಸಹ ಅವರು ಮೇಡಮ್ ಅವರು ಕ್ರಮ ತಗೊಂಡಿದ್ದಾರೆ. ಆದ್ರೆ ಅಲ್ಲಿರ್ತಕ್ಕಂಥ DOSP ಮುರಳೀಧರು, ಆಮೇಲೆ ಸರ್ಕಲ್ ಇನ್ಸ್ಪೆಕ್ಟರ್, ಅದ್ರ ಜೊತೆಗೆ ASI ಶಶಿಕಲಾ, ಆಮೇಲೆ ಚಲಪತಿ ಅಂತ ಪೊಲೀಸರು, ಈ 4 ಜನ ಸೇರಿ ಈ ಕೇಸನ್ನ ಮುಚ್ಚಾಕಕ್ಕೆ ಪ್ರಯತ್ನ ಮಾಡ್ತಾರೆ. ನೋಡಿ ಬಂಧುಗಳೇ, ಒಂದು ಕೆಲಸ ಆಗುತ್ತೆ. ಅವ್ರ ತಿಥಿ ಮಾರನೇ ದಿವಸ ಕೇಸ್ ಇರ್ತದೆ. ಅವ್ರ ತಿಥಿ ಕೂಡ ಮಾಡ್ಕೊಳಕ್ ಬಿಡಿದ್ರೆ ತಿಥಿ ದಿವಸ ನೋಟಿಸ್ ಬೀಳ್ತಾರೆ. ನೋಡಿ ಯೋಚನೆ ಮಾಡ್ರಿ, ತಿಥಿ ಕೂಡ ಮಾಡ್ಕೊಳಕ್ ಬಿಟ್ಟಿಲ್ಲ. ಅವರು ಸಾಯಿಸ್ಬಿಟ್ಟು ಹೋಯ್ತು, ತಿಥಿ ಮಾಡಕ್ಕೂ ಬಿಟ್ಟಿಲ್ಲ. ಆದ್ರೆ ಆ ಮಟ್ಟದಲ್ಲಿ ಅವರು ಕೋರ್ಟ್ಗೆ ಅವ್ರು ನೋಟಿಸ್ ಕೊಟ್ಟು ಕಳಿಸ್ತಾರೆ. ಅದು ಸಹ ಅಲ್ಲಿರ್ತಕ್ಕಂಥ ನಮ್ಮ ಮುಖಂಡರೆಲ್ಲ ಸೇರಿ, ಎಲ್ಲ ವಕೀಲರೆಲ್ಲ ಸೇರಿ ಅಲ್ಲಿ ಜಡ್ಜಿ ಮುಂದೆ ಎಲ್ಲ ಮನವಿ ಮಾಡ್ಕೊಂಡಿದ್ದಕ್ಕೋಸ್ಕರ ಅವರು ಮತ್ತೆ ಅವ್ರಿಗೆ ಕಾಲಾವಕಾಶ ಕೊಟ್ಟು ಮತ್ತೆ ಅವ್ರನ್ನ ತಿಥಿ ಮಾಡ್ಕೊಳ್ಳಿ ಬಿಟ್ಕೊಟ್ಟಿರ್ತಾರೆ. ಅದರಿಂದ ಏನ್ ಇವತ್ತು ಈ ರಾಜಕೀಯಕ್ಕೆ ಇಲ್ಲಿರ್ತಕ್ಕಂಥವ್ರು ಎಲ್ಲರೂ ಕೂಡ BJPಗೆ ಓಟ್ ಹಾಕಿರ್ತಾರೆ, ಕಾಂಗ್ರೆಸ್ಗೆ ಓಟ್ ಹಾಕಿರ್ತಾರೆ, ಜನತಾ ದಳಕ್ಕೆ ಓಟ್ ಹಾಕಿರ್ತಾರೆ. ಆದ್ರೆ ಒಂದನ್ನು ನಾನು ನಿಮ್ಮೆಲ್ಲರೂ ಮನವಿ ಮಾಡ್ಕೊಳ್ತೀನಿ. ಈಗಾಗಲೇ ಈ ಕ್ಷೇತ್ರದಲ್ಲಿ ಶಾಸಕರಿದ್ದಾರೆ, ನಾರಾಯಣ ಸ್ವಾಮಿ ಶಾಸಕರಿದ್ದಾರೆ. ನಾರಾಯಣ ಸ್ವಾಮಿ ಈಗ ಪ್ರೆಸಿಡೆಂಟ್ ಬಂಗಾರಪೇಟೆ ಶಾಸಕರಿದ್ದಾರೆ, ಅವರು ಸ್ಥಳಕ್ಕೆ ಭೇಟಿ ಕೊಟ್ಟಿಲ್ಲ. ಅಲ್ಲಿ ಸಂಪಂಗಿ ಅವರು MLA ಇದ್ದಾರೆ, ಅವರು ಸ್ಪಾಟ್ ಕೊಟ್ಟಿಲ್ಲ. ಇದಕ್ಕೆಲ್ಲರೂ MP ನಮ್ಮೆಲ್ಲರೂ ಓಟನ್ನ ತಕೊಂಡು ನಮ್ಮೆಲ್ಲರೂ ಸಹಕಾರ ಮಾಡಿ ಗೆದ್ದಿರ್ತಕ್ಕಂಥವ್ರು. ಏನಾಗಿದೆ ಅಮ್ಮ, ನಿಮ್ ಕಷ್ಟ ಸುಖ ಆಗಿದೆ ಅಂತ ಅವರು ನೋಡಿ ಕೇಳಿಲ್ಲ. ಅದ್ರ ಜೊತೆಗೆ ಏನು ಈ ಒಂದು ಕೃತ್ಯ ನಡೆಯೋದಕ್ಕೆ ಇವರೇ ಕಾರಣ. ಅಂದ್ರೆ ಬೇರೆ ನಾರಾಯಣ ಸ್ವಾಮಿ ಅವರು ಇವರು ಇಲ್ಲ,
ಇದಕ್ಕೆ ಲೋಕಸಭಾ ಸದಸ್ಯರು ಮನಸ್ಸು ಮಾಡಿದ್ರೆ ಈ ಕೇಸನ್ನ ಮಾಡಬಹುದಾಗಿತ್ತು. ನಾವು ಈ ಪ್ರತಿಭಟನೆ ಮಾಡೋ ನೆಸಿಟಿ ಇರಲಿಲ್ಲ. ಇವತ್ತು ನಾವು ಸುಮಾರು ಇವತ್ತು ಅವ್ರು ರಕ್ಷಣೆ ಮಾಡ್ತಾ ಇದ್ದಾರೆ. ಬುದ್ಧಿನಾಯ್ಡು ಅವರ ಒಂದು ಕುಮ್ಮಕ್ಕಿನಿಂದ ಪುರುಷೋತ್ತಮ ರೆಡ್ಡಿ ಅವ್ರ ಜೊತೆಯಲ್ಲೇ ಇದ್ದಾರೆ. ಈ ನಡುವೆ ಯಾವ ಕಾರ್ಯಕ್ರಮ ನಡೆದು ಪುರುಷೋತ್ತಮ ರೆಡ್ಡಿ ಇರ್ತಾರೆ. ಡಿವೈಎಸ್ಪಿ ಕಂಪ್ಲೇಂಟ್ ಕೊಟ್ರೆ ಹೋಗ್ರಿ, ಏನೋ ಬುದ್ಧಿ ಹೇಳಿದ್ರಿ ಹೋಗ್ರಿ ಅಂತ ಹೇಳ್ತಾರೆ. ಅಂದ್ರೆ ಒಬ್ಬ ಅಧಿಕಾರಿ ಆ ರೀತಿ ವರ್ತಿಸದ? ಇವತ್ತು ಪೊಲೀಸ್ ಇಲಾಖೆ ಅಂದ್ರೆ ನಮ್ಗೆ ದೇವರುಗಳಿದ್ದಾಗೆ. ಅವರ ರಕ್ಷಣೆಯನ್ನ ಕಾಪಾಡ್ತಕ್ಕಂಥವ್ರು, ಸಣ್ಣವರಾಗ್ಲಿ ಯಾವುದೇ ಜಾತಿಯವರಾಗ್ಲಿ, ಡಾಕ್ಟರ್ ಬಾಬಾ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಒಂದು ಸಂವಿಧಾನ ಅಡಿಯಲ್ಲಿ ಅವ್ರು ಯಾರು ಏನ್ ತೊಂದರೆ ಮಾಡಿದ್ರು ಕೂಡ ಆ ತೊಂದರೆಯನ್ನು ಯಾರು ತೊಂದರೆ ಮಾಡಿದ್ರೆ ಅವ್ರು ಕರೆಸಿ 1 ಸಲ 2 ಸಲ ಬುದ್ಧಿ ಹೇಳ್ತಾರೆ, ಇಲ್ಲ ರಾಜಿ ಮಾಡ್ತಾರೆ, ಇಲ್ಲ ಜಾಸ್ತಿ ಆದ್ರೆ ಕೇಸ್ ಹಾಕ್ತಾರೆ. 307 ಕೇಸ್ ಹಾಕ್ತಾರೆ. 307 ಕೇಸ್ ಹೆಂಗಾಗ್ತಾರೆ ಅಂತ ಹೇಳಿದ್ರೆ, ಈ ನಾರಾಯಣಪ್ಪನ್ನ, ಲಕ್ಷ್ಮಮ್ಮನ್ನ, ಪ್ರಭಾವತಿಯನ್ನ, ಪ್ರಕಾಶನ್ನ, ಆಮೇಲೆ ಇನ್ನೊಬ್ಬ ಆಂಜನೇಯ ರೆಡ್ಡಿಯನ್ನ ನಿಲ್ಲಿಸಿ ಅವ್ರ ಕೈಗೆ ಮಚ್ಚನ್ನು ಕೊಟ್ಟು, ಯಾರು ಗುಂಡು ಬೀಜ ಅಂತ ಗಲಾಟೆ ಆಗಿರಲ್ಲ, ಅವ್ರು ಮಚ್ಚು ಕೊಟ್ಟು ಅವ್ರ ಮೇಲೆ 307 ಕೇಸ್ ಹಾಕಿ ಇವ್ರನ್ನ ಜೈಲಿಗೆ ಕಳಿಸ್ತಾರೆ. ಯಾರು ಜೈಲಿಗೆ ಕಳಿಸ್ತಾರೆ? ನಾರಾಯಣಪ್ಪ ಹೆಂಡತಿ ನಾರಾಯಣಪ್ಪ ಅವ್ರನ್ನ ಜೈಲಿಗೆ ಕಳಿಸ್ತಾರೆ. ಅಲ್ಲಿಂದ ಜೈಲಿಂದ ವಾಪಸ್ ಕರ್ಕೊಂಡು ಬಂದ್ರು ಕೂಡ ಆವಾಗ ಜೈಲಿಂದ ಬಂದ್ರು ಕೂಡ ಆವಾಗ ಬಿಡಲ್ಲ, ಮನೆಗೆ ಹೋಗಿ ನುಗ್ಗಿ ಸಾಯಿಸ್ತಾರೆ. ಅದೇ ಈ ಪ್ರಪಂಚದಲ್ಲಿ ಎಲ್ಲಿ ಕೂಡ ನಾನು ಕಂಡಿಲ್ಲ. 4 ಜನನ್ನು ಬೀಗ ಹಾಕಿ ಸಾಯಿಸಬೇಕು ಪ್ರಯತ್ನ ಮಾಡ್ತಾರೆ. ಈಗಾಗಲೇ ಎಸ್ ಪಿ ಮೇಡಮ್ ಅವ್ರಿಗೆ ನಾನು ಮಾತಾಡೋದು ಜಾಸ್ತಿ ಇದ್ದಾರೆ. ಎಸ್ ಪಿ ಮೇಡಮ್ ಅವರು ಕೂಡ ಯಾಕಂದ್ರೆ ತಾಯಿ ತಾವು ಅವರು ತಾಯಿ ಇದ್ದಂಗೆ ಈ ಜಿಲ್ಲೆಗೆ ಅವರು ಇದನ್ನೆಲ್ಲ ಕ್ರಮ ತಗೊಂಡು ಇದನ್ನ ಏನಾದ್ರೂ ಮಾಡದೇ ಇದ್ದ ಪಕ್ಷದಲ್ಲಿ ನಮ್ಗೆ ಏನ್ ಬೇಕಾಗಿ ಅವ್ರ ನ್ಯಾಯ. ಈಗ ಸತ್ತೋಗಿರೋನ್ ಬಸ್ಸಕ್ಕಾಗಲ್ಲ, ಅವ್ರ ಮಕ್ಕಳು ಇಬ್ಬರಿದ್ದಾರೆ, ಅವ್ರಿಬ್ರು ಮಕ್ಕಳಿಗೂ ಕೆಲಸ ಬೇಕು, ಓದಿದ್ದಾರೆ. ಆಮೇಲೆ ಪುರುಷೋತ್ತಮ ರೆಡ್ಡಿ ಅವ್ರನ್ನ ಅರೆಸ್ಟ್ ಮಾಡಬೇಕು. ಆಮೇಲೆ ಕೃಷ್ಣಾರೆಡ್ಡಿ ಆಸ್ತಿಯನ್ನ ಮುಟ್ಟುಗೋಲಾಕಿ ಆಸ್ತಿ ಇವ್ರಿಗೆ ಕೊಡ್ಬೇಕು. ಸರ್ಕಾರದಿಂದ ಯಾಕೆ ಕೊಡ್ಬೇಕು? ಸರ್ಕಾರದಿಂದ ಕೊಟ್ರೆ ಆಸ್ತಿ ಯಾರು ಕೊಡ್ಬೇಕು. ಸರ್ಕಾರ ಕೊಟ್ರೆ ನಾವೆಲ್ಲ ನಮ್ಮ ಆಸ್ತಿ ಅದು, ನಮ್ಮಲ್ಲೇ ಟ್ಯಾಕ್ಸ್ ಬಿಟ್ಟಕ್ಕೆ ದುಡ್ಡು ಕೊಡೋದು. ಸರ್ಕಾರ ಕೊಡ್ಬೇಕಾಗಿಲ್ಲ. ಕೃಷ್ಣಾರೆಡ್ಡಿ ಆಸ್ತಿಯನ್ನ ಅವರ ಮುಟ್ಟುಗೋಲಾಗಿ ಇವ್ರು ಕೊಡ್ಬೇಕು ಅಂತ ಮನವಿ ಮಾಡ್ತಾ ಇದ್ದೀನಿ. ಈಗಾಗಲೇ ಏನ್ ಈ ಕಾರ್ಯಕ್ರಮವನ್ನ ನಾವು ಅಂದ್ಕೊಂಡಿದೀವೋ, ಈಗಾಗಲೇ ಎಲ್ಲ ಬಸ್ ಸ್ಟ್ಯಾಂಡ್ ಬಂದು ನಾವು 8 ಕಿಲೋಮೀಟರ್ ಬಂದಿರೋದ್ರಿಂದ ಅಲ್ಲೆಲ್ಲಿ ಜನ ಎಲ್ಲ ಬಸ್ನಲ್ಲಿ ಅಲ್ಲೆಲ್ಲಿ ಇದ್ಬಿಟ್ಟಿದ್ದಾರೆ. ನಮಗೆ ಪೊಲೀಸ್ ಇಲಾಖೆ ಅವರು ಬಹಳ ಸಹಕಾರ ಕೊಟ್ಟರು ಕೂಡ ಅಲ್ಲಿ ರೋಡ್ ಸರಿ ಇಲ್ಲದೆ ಅಲ್ಲೆಲ್ಲಿ ಇದ್ಬಿಟ್ಟಿದ್ದಾರೆ. ಇದು ಏನಾದ್ರೂ ಈ ನ್ಯಾಯ ನಮಗೆ ಮೇಡಮ್ ಅವ್ರು ತರಿಸ್ತಿಲ್ಲ ಅಂದ್ರೆ, ನಾವು ಈ ನ್ಯಾಯ ನಮ್ಗೆ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನಾವು CM ಆಫೀಸ್ ಗುತ್ತಿಗೆ ಹಾಕುವುದು ಖಚಿತ. ಇದು ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಎಲ್ಲಿವರೆಗೂ ಹೋಗ್ತಾವೆ. ಒಂದ್ಸಲ ನಾವು ಗ್ರಾಮೀಣಾಸ್ ಪಾಸ್ಲಾಗ್ ಕಲಿಸಿದ್ವಿ ಇದೇ ಜಿಲ್ಲೆಗೆ, ಇದೇ ತಾಲೂಕಿಗೆ. ಆ ರೀತಿ ಮಾಡ್ತೀವಿ ಅಂತ ಹೇಳ್ತಾ ನಮ್ಗೆ ಈ 1-2 ಮಾತು ಆಡಳಿತ ಅವಕಾಶ ಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ವಂದಿಸಿ ನಾನು 2 ಮಾತನ್ನು ಮುಕ್ತಾಯ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಾಗಲಾಪಲ್ಲಿ ನಮ್ಮ ಕಣ್ಮುಂದಿದೆ. ನಾಗಲಾಪಲ್ಲಿಯಲ್ಲಿ ಬರ್ಬರವಾಗಿ ಹತ್ಯೆ ಆಗೋದಕ್ಕೆ ಪೊಲೀಸ್ ಎಷ್ಟು ಕುತಂತ್ರ ಮಾಡಿ 11 NCಗಳನ್ನು ಕೊಟ್ಟ ಮೇಲೂ ಕೂಡ ಅವ್ರಿಗೆ ರಕ್ಷಣೆ ಕೊಡಕ್ಕೆ ಹೋಗ್ತಾ ಇಲ್ದಿರಾ ಅವ್ರನ್ನ ರಾತ್ರಿ ಬರ್ಬರವಾಗಿ ಕೊಲೆ ಮಾಡಿದ್ರು ಯಶೋದಮ್ಮ ಮತ್ತು 2 ಮಕ್ಕಳನ್ನ. ಆ ಚರಿತ್ರೆ ನಮ್ಮ ಕಣ್ಣು ಮುಂದೆ ಕಾಣಿಸ್ತಾ ಇದೆ. ಹಾಗೆ ಕಂಬಾಲ್ಪಲ್ಲಿಯಲ್ಲಿ ನಡೆದಂತ ಘಟನೆ 7 ಜನರ ಹತ್ಯಾಕಾಂಡ ನಿಮ್ಮೆಲ್ಲರಿಗೂ ಗೊತ್ತಿದೆ. ಪೊಲೀಸ್ ವೈಫಲ್ಯ ಏನು ಹೊಸದೇನಲ್ಲ. ಆದ್ರೆ ಇವತ್ತು ಏನು ಈ ಹೋರಾಟವನ್ನ ಮುನ್ನೆಚ್ಚರಿಕಾ ಕ್ರಮವಾಗಿ ತಿರುಗಿ ನಿಮಗೆ ಖಂಡನೆ ಮಾಡಿ ತಿಳಿಸ್ತಾ ಇದ್ದೀವಿ ಅಂದ್ರೆ, ಇದು ಹಿಂಗೆ ಮುಂದುವರಿಯೋದಾದ್ರೆ ನಾವು ಸುಮ್ಮನೆ ಇರ್ತಕ್ಕಂಥ ಜನ ಅಲ್ಲ. ನಾವು ಬೀದಿಗಿಳಿದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನಕ್ಕೆ ಗೌರವವನ್ನು ಕೆಲಸ ಮಾಡ್ತೀವಿ. ಹಾಗೆಯೇ ಈ ನಾರಾಯಣಪ್ಪನ ಕೊಲೆ ಹಿಂದೆ ಕೂಡ ಹುನ್ನಾರ ಇದೆ. ಬುಜ್ಜಿನಾಯ್ಡು ಸುಮಾರು ಸರ್ಕಾರಿ ಜಮೀನು 100 ಎಕರೆ ಜಮೀನನ್ನು ಕಬಳಿಸಿಕೊಂಡು ಆ ಜಮೀನಿನ ಮಾಲೀಕನಾಗಿ ಪಾಳ್ಯಗಾರನಾಗಿ ಮೆರೀತಾ ಇದ್ದಾನೆ. ಕೆಜಪ್ ತಾಲೂಕಿನಲ್ಲಿ ಬುಜ್ಜಿನಾಯ್ಡು ಪಾಳ್ಯಗಾರನಾಗಿದ್ದಾನೆ. ಪಾಳ್ಯಗಾರರಿಗೆ ಸಪೋರ್ಟ್ ಮಾಡೋದೇ ಈ ಬಿಜೆಪಿ ಸರ್ಕಾರದ ಒಂದು ವಿಶಿಷ್ಟ. ಅರ್ಥ ಆಯ್ತಾ? ಅದೇ ರೀತಿಯಲ್ಲಿ ಸಂಸದರು ಕೂಡ ಬುಜ್ಜಿನಾಯ್ಡಿಗೆ ಬೆಂಬಲ ಕೊಟ್ಟು ಈ ಕೊಲೆಗಳು ಯಾರ್ಯಾರೆಲ್ಲ ಕೂಡ ದಲಿತರು ಪ್ರಶ್ನೆ ಮಾಡ್ತಾರೆ, ಯಾರ್ಯಾರೆಲ್ಲ ದಲಿತರು ಕ್ವಶನ್ ಮಾಡ್ತಾರೆ ಭೂಮಾಲೀಕರನ್ನ, ಅವಾಗ ಅವ್ರನ್ನ ಕೊಲೆ ಮಾಡುವಂಥದ್ದು ಇವರಿಗೆ ಮಾಮೂಲಿ ಆಗಿದೆ. ಅದೇ ರೀತಿಯಲ್ಲಿ ಈಗ ಏನಾಗಿದೆ, ನಾರಾಯಣಪ್ಪನ ಇವರು ಗುರಿಯಾಗಿರ್ಲಿಲ್ಲ, ನಾರಾಯಣಪ್ಪನ ಮಗನ ಇವರು ಗುರಿಯಾಗಿತ್ತು ಸಾಯಿಸೋದಕ್ಕೆ. ಇನ್ನು ಮುಂದೆ ನಾರಾಯಣಪ್ಪನ ಮಗನ್ನ ಈ ಪೊಲೀಸ್ ವ್ಯವಸ್ಥೆ ಹೆಂಗ್ ಕಾಪಾಡ್ತದೆ ಅಂತ ನಾವು ಎದುರು ನೋಡ್ಬೇಕಾಗಿದೆ. ಆಮೇಲೆ ದಲಿತರು ಬರೀ ಇಷ್ಟೇ ಅಲ್ಲ, ಈ ಜಿಲ್ಲೆಯಲ್ಲಿ ಸುಮಾರು 11 ಲಕ್ಷ ಜನರಲ್ಲಿ ನಾವು ಸುಮಾರು ಲಕ್ಷಾಂತರ ಜನ ದಲಿತರಿದ್ದೀವಿ. ಬರೀ ಬೋವಿಗಳು, ಒಲಿಯರು, ಮಾದಿಗರು ಅಂತ ಸಪರೇಟ್ ಮಾಡ್ಕೊಂಡಿಲ್ಲ. ಇವತ್ತು ಸುಮ್ಮನೆ ಶಾಂಪಲ್ ತೋರಿಸಿರೋದು ಈ ಸರ್ಕಾರಕ್ಕೆ. ಎಲ್ಲರೂ ಒಗ್ಗಟ್ಟಾದ್ರೆ ಈ ಸರ್ಕಾರ ಧೂಳಿಪಟ. ಸರ್ಕಾರ ಧೂಳಿಪಟ. ರಾಮಕೃಷ್ಣ ಹೆಗಡೆಗೆ ಒಂದ್ಸಾರಿ ಚಾಲೆಂಜ್ ಮಾಡಿ ಸೋಲಿಸಿದ್ದೀವಿ. ಅದನ್ನ ಮುಂದೆ ಬಿಜೆಪಿ ಸರ್ಕಾರಕ್ಕೂ ಕೂಡ ಈ ರುಚಿಯನ್ನ ತೋರಿಸ್ತೀವಿ ಅಂತ ಹೇಳ್ತಾ, ದಲಿತರು ಸಾಯೋದು, ಬದುಕೋದು, ತಿರುಗಿ ಎದುರಿಸೋದು ನಮ್ಗೆ ಸಹಜ
ನಾವೆಲ್ಲ ಕಡೆ ಇಡೀ ಭಾರತ ದೇಶದಲ್ಲಿ ನಾವು ಸುಮಾರು 30 ಕೋಟಿಗೂ ಮೇಲೆ ಜನ ಇದ್ದೀವಿ. ನಾವು ಎದುರಿಸ್ತಾನೆ ಇದ್ದೀವಿ, ಸಾಯ್ತಾನೆ ಇದ್ದೀವಿ. ಉತ್ತರ ಪ್ರದೇಶದಲ್ಲಿ ದಿನ ಸಾಯ್ತಾ ಇದ್ದೀವಿ. ಕರ್ನಾಟಕದಲ್ಲಿ ಅದರ ಸ್ವಲ್ಪ ಮಾದರಿಯಾಗಿ ನಡೀತಾ ಇದೆ. ಈ ಮಾದರಿಗೆ ನಾವೆಲ್ಲ ಕೂಡ ಅದನ್ನು ಭುಜಬಲವಾಗಿ ಸಿದ್ಧರಾಗಿರ್ಬೇಕು. ಸಾಯೋದಕ್ಕೂ ಸರಿ, ಸಾಯಿಸೋದಕ್ಕೂ ಸರಿ ಅನ್ನುವಂಥ ರೀತಿಯಲ್ಲಿ ಇರಬೇಕು. ಇಲ್ಲ ಅಂದ್ರೆ ಈ ಪೊಲೀಸ್ ಇಲಾಖೆ ಅದರ ಮೇಲೆ ಇರ್ತಕ್ಕಂಥ ನಮ್ಮ ಗೌರವ ದಿನೇ ದಿನೇ ಕಳ್ಕೊಳ್ತಾ ಇದ್ದೀವಿ. ಪೊಲೀಸ್ ಇಲಾಖೆ ಮೇಲೆ ಇರ್ತಕ್ಕಂಥ ಗೌರವವನ್ನ ದಿನೇ ಕಳ್ಕೊಂಡು ನಾವು ರಾತ್ರಿ ಆಗಲು ಸಾವು ಬದುಕಿನ ಮಧ್ಯೆ ಒದ್ದಾಡ್ತಾ ಇದ್ದೀವಿ. ಯಾವ ಪಾಳ್ಯಗಾರ ಜಾತಿ ನಮ್ಮ ಮೇಲೆ ಬೀಳ್ತದೋ, ಯಾವ ಮೇಲ್ಜಾತಿ ನಮ್ಮ ಮೇಲೆ ಬೀಳ್ತದೋ, ಯಾವ ಮೇಲ್ಜಾತಿ ಹೆಣ್ಮಕ್ಳು ನಮ್ಮ ಕೂಲಿನಲ್ಲಿ ಹೋದಾಗ ರೇಪ್ ಆಗ್ತದೋ ಗೊತ್ತಿಲ್ಲ. ಅದು ಸತತವಾಗಿ ನಡೀತಾ ಇದೆ ಬಂಧುಗಳೇ. ಹಾಗಾಗಿ ನಮಗೆ ಮೈಯೆಲ್ಲ ಕಣ್ಣಿರ್ಬೇಕಾಗ್ತದೆ, ಹೆಚ್ಚು ಸಂಘಟನೆ ಆಗ್ಬೇಕಾಗಿರುತ್ತೆ. ಪೊಲೀಸರು ಇದು ನಿಂಗೆ ಮುಂದುವರಿಸಿಕೊಂಡಲ್ಲಿ ಅವರಿಗೆ ಚೀಮಾರಿ ಹಾಕುವಂಥದ್ದಂತೂ ಕಡಿಮೆ ಆಗುವುದಿಲ್ಲ. ನಾವು ಯಾವಾಗಲೂ ಚೀಮಾರಿ ಆಗ್ತಾ ಇರ್ತೀವಿ. ದಯವಿಟ್ಟು ಪೊಲೀಸ್ ಎಚ್ಚರಿಕೆಯಿಂದ ನಮಗೆ ರಕ್ಷಣೆ ಕೊಟ್ಟಿದ್ದೆ ಆದರೆ ನಾವು ಕೂಡ ಅವರಿಗೆ ಬೆಂಬಲವಾಗಿರ್ತೀವಿ, ಅವರನ್ನು ಗೌರವಿಸ್ತೀವಿ, ಅವ್ರ ಮೇಲೆ ಅಪಾರವಾದ ಗೌರವವನ್ನು ಕೂಡ ಇಟ್ಕೊಳ್ತೀವಿ. ಈಗ ಇಂಪಾರ್ಟೆಂಟ್ ಆಗಿ ಈ ನಾರಾಯಣಪ್ಪನ ಕೇಸಲ್ಲಿ ತನಿಖಾಧಿಕಾರಿಯನ್ನ ಮೊದಲು ಬದಲಾವಣೆ ಮಾಡಬೇಕು. ತನಿಖಾಧಿಕಾರಿ ಈಗ ಏನಾದ್ರು ಇದ್ದಾರೆ ಅವ್ರನ್ನೇ ಇಟ್ಟರೆ ಈ ಕೇಸಲ್ಲಿ ನಮಗೆ ನ್ಯಾಯ ಸಿಕ್ಕೋದಿಲ್ಲ. ಯಾಕಂದ್ರೆ ನಾಗಲಾಪಲ್ ಕೇಸಲ್ಲಿ ಭಗವಾನ್ ದಾಸ್ ಅನ್ನುವಂಥ ಒಬ್ಬ SP ರೆಡ್ಡಿಗಳ ಜೊತೆ ಶಾಮೀಲಾಗಿ ಕೇಸನ್ನು ಏನು ಇಲ್ದಿರ ಮಾಡಿಬಿಟ್ರು. ಅದು ಜಗತ್ ಜಾಹೀರ್ ಎಲ್ರಿಗೂ ಗೊತ್ತಿದೆ. ಭಗವಾನ್ ದಾಸ್ ಅನ್ನುವಂಥ ಒಬ್ಬ SP ವಸಂತ ರೆಡ್ಡಿ ಅವ್ರ ಜೊತೆಯಲ್ಲಿ ಶಾಮೀಲಾಗಿ ನಾಗಲಾಪಲ್ ಕೇಸನ್ನು ಏನು ಇಲ್ದಿರ ಮಾಡಿಬಿಟ್ರು. ಅದೇ ತರ ಈಗಿರ್ತಕ್ಕಂಥ ಒಬ್ಬ ಯಾವುದೇ ತನಿಖಾಧಿಕಾರಿ ಮೇಲೆ ನಮಗೆ ನಂಬಿಕೆ ಇಲ್ಲ. ಮೇಡಮ್ನವರು ದೊಡ್ಡ ಮನಸ್ಸು ಮಾಡಿ ದಯವಿಟ್ಟು ತನಿಖಾಧಿಕಾರಿಯನ್ನು ಬದಲಾಯಿಸಬೇಕು. ತಾವು ತಮ್ಮ ಪೂರ್ಣಾವಧಿಯಲ್ಲಿ ಅಧಿಕಾರದಲ್ಲಿ ಇಲ್ಲ ಅಂದ್ರೆ ಮೇಲೆ ಅಧಿಕಾರಿಗಳಂತ ಪರ್ಮಿಷನ್ ತೆಗೆದುಕೊಂಡು ಇದನ್ನು ಮಾಡಬೇಕು. ಇಲ್ಲಾಂದ್ರೆ ನಾವೇ ಸಹಯೋಗದೊಂದಿಗೆ ಹೋಗಿ IG DIG ಅವ್ರನ್ನು ಕೂಡ ಬೀಟ್ ಮಾಡಿ ನಾವು ಅದನ್ನು ಮಾಡೋದಕ್ಕೆ ಸಿದ್ಧರಾಗಿದ್ದೀವಿ. ದಯವಿಟ್ಟು ಎಲ್ಲರೂ ಸಹಕರಿಸಿ. ಇನ್ನು ಮಾತನಾಡುವಂತ ನಾಯಕರಿದ್ದಾರೆ. ನಮ್ಮ ಹೋರಾಟ ಇಲ್ಲಿಗೆ ನಿಲ್ಲಬಾರ್ದು, ಇದನ್ನು ನಿಮಗೆ ಮುಂದುವರಿಸಬೇಕು. ಭೋಗಿ ಸಮಾಜದಲ್ಲಿ ರಾಷ್ಟ್ರೀಯ ಸಿದ್ದರಾಮೇಶ್ವರ ಓಡಿನ ವೇದಿಕೆ ರಾಷ್ಟ್ರೀಯ ಕಾರ್ಯದರ್ಶಿಯಾದ ನಾನು ರಂಗಪ್ಪ ಮಾತಾಡ್ತಾ ಇದ್ದೇನೆ. ನಾನು ಮೇಡಮ್ ಅವರಿಗೆ ಮನವಿ, ಮೊದಲದಾಗಿ ನಮ್ಮ ಸಮಾಜದ ಬಂಧುಗಳಲ್ಲಿ ಒಂದು ವಿನಂತಿ ಏನಂದ್ರೆ, ನಮ್ಮವರು ಹಿಂದುಳಿದಂತ ಜನ, ಬಡವರು, ಯಾರೋ ಶ್ರೀಮಂತರು, ಯಾರೋ 100 ಕೋಟಿ ಇರ್ಬೋದು, 1000 ಕೋಟಿ ಇರ್ಬೋದು, ಅಷ್ಟೇ ಬಿಟ್ಟರೆ ಯಾರೂ ಇಲ್ಲಿ ನಮ್ಮ ಶ್ರೀಮಂತರು ಅನ್ನೋದು ಭಾವನೆ ಇಲ್ಲವೇ ಇಲ್ಲ. ಎಲ್ಲ ಬಡವರು, ಎಲ್ಲಾ ಕಡೆ ಬಂದಿರ್ತಕ್ಕಂಥ ಬಂಧುಗಳಲ್ಲಿ ಮನವೇನಂದ್ರೆ, ನಮ್ಮ ಸಮಾಜಕ್ಕೆ ಅನ್ಯಾಯ ಅಂದ್ರೆ ಎಲ್ಲಿ ಯಾವ ತಾಲೂಕಲ್ಲೂ, ಯಾವ ಹಳ್ಳಿಯಲ್ಲೂ, ಯಾವ ಪ್ರತಿಯೊಂದು ಹಳ್ಳಿಯಲ್ಲೂ ಅನ್ಯಾಯ ಆಯ್ತು, ನಮ್ಮ ಮೇಲೆ ಅನ್ಯಾಯ ಆಗ್ತದೆ. ಹೋಗ್ತೀವಿ ಗುಡಿ ಗೊಬ್ಬರ ಕಟ್ಟಕ್ಕೆ ಹೋಗ್ತೀವಿ, ಕೂಲಿ ಕೆಲಸ ಮಾಡಕ್ಕೆ ಹೋಗ್ತೀವಿ, ಕಳ್ಳ ಕೆಲಸ ಮಾಡಕ್ಕೆ ಹೋಗ್ತೀವಿ. ನಮ್ಮ ಮೇಲೆ ದೌರ್ಜನ್ಯ ಯಾಕೆ ಬಂದಿರ್ಬೇಕು? ಯಾಕೆ ಮಾಡ್ಬೇಕು ಇವ್ರು ದೌರ್ಜನ್ಯ? ನಾರಾಯಣಪ್ಪ ಏನು ಅಮಾಯಕ ಅಂದ್ರೆ ಅಂತ ಕುಟುಂಬದಲ್ಲಿ ಅವ್ರು ಮಾಡ್ತಕ್ಕಂಥ ವ್ಯಕ್ತಿಗಳವರು. ನೀವು ಎಲ್ಲ ಸಮಾಜಕ್ಕೆ ತೋರಿಸಕ್ಕಂಥ ವ್ಯಕ್ತಿ ಅಂದ್ರೆ ಅದು ಯಾರಾದ್ರೂ ಗಂಡು ವ್ಯಕ್ತಿನ, ಇಲ್ಲ ಯಾವ್ದಾದ್ರು ಕೊಲೆ ಮಾಡಿ, ಕಳ್ತನ ಮಾಡಿ, ಸುಲಿಗೆ ಮಾಡಿ, ಅವ್ರಿಗೆ ಮೋಸ ಮಾಡಿ, ದಗ ಮಾಡಿದಾನ ನಾರಾಯಣಪ್ಪ ಅವರು ಕುಟುಂಬದವರು? ಯಾರಾದ್ರೂ ಮಾಡಿದಾರ? ಇವ್ರಿಗೆ ಎಂತ ಮನಸ್ಸು ಬಂತು, ಇವ್ರಿಗೆ ಕೆಟ್ಟ ಮನಸ್ಸು ಬಂತು ಕೃಷ್ಣಾರೆಡ್ಡಿಗೆ. ಅವರು ಗಲ್ಲು ಶಿಕ್ಷೆ ಆಗ್ಬೇಕು. ನಾರಾಯಣಪ್ಪರು ಬಂದಿರ್ತಕ್ಕಂಥ ಕೃಷ್ಣಾರೆಡ್ಡಿಗೆ, ಅವ್ರ ಕುಟುಂಬಸ್ಥರಿಗೆ ಗಲ್ಲು ಶಿಕ್ಷೆ ಆಗಬೇಕು. ಮೇಡಮ್ ಅವರನ್ನ ಮನವಿ ಮಾಡ್ತೀನಿ. ಮೇಡಮ್ ಅವರಂತ ಶಿಕ್ಷಣ ಇನ್ನೂ ಶಿಕ್ಷಣ ಕಡಿಮೆ ಇದೆ. ನನಗೂ ಸ್ವಲ್ಪ ಪ್ರಪಂಚ ಜ್ಞಾನ ಗೊತ್ತಿದೆ, ಕಾನೂನು ಗೊತ್ತಿದೆ, ತಿಳ್ಕೊಂಡಿದ್ದೀನಿ. ಇನ್ನೂ ಸೆಕ್ಷನ್ ಕಡಿಮೆ ಇದೆ. ಆದ್ರೆ ನನಗೇನಿದ್ರು ಯಾರೋ ಮುರಳಿದಾರು DYSP ಹೇಳಿದ್ರು. ನಾನು ಈ 3 ದಿವಸ ಮುಂಚೆ ನಾನು ಮಾಡಿದಾಗ, 5 ದಿವಸ ಮುಂಚೆ ನಾನು ಮಾಡಿದಾಗ ಮುರಳಿದಾರು ಏನ್ ಹೇಳಿದ್ರು, ಹೆಂಗಪ್ಪ ಕಂಪ್ಲೇಂಟ್ ಮಾಡಿ ನಾನು ಅವ್ರನ್ನ ಅರೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ರು. ಆದ್ರೆ ತಿರುಗಿ ನೆಕ್ಸ್ಟ್ ಟೈಮ್ ಮಾಡಿದಾಗ ನಾನು ಕಾಲ್ ರಿಸೀವ್ ಮಾಡಲಿಲ್ಲ. ಆದ್ರೆ ಏನ್ ಹೇಳಿದ್ರು, ಕಂಪ್ಲೇಂಟ್ ಮಾಡಕ್ಕೆ ಹೇಳಿ ನಾನು ಮಾಡ್ತೀನಿ ಅರೆಸ್ಟ್ ಅಂತ. ಕಂಪ್ಲೇಂಟ್ ಕೊಟ್ಟರು ಅವ್ರನ್ನ ಅರೆಸ್ಟ್ ಮಾಡಲಿಲ್ಲ, ಕೇಸು ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ? ಅವರು ಶಾಮೀಲಾಗಿದ್ದಾರೆ. ಯಾರೋ ಮುರಳಿದಾರು ಅವರು ಶಾಮೀಲಾಗಿದ್ದಾರೆ. ಇಂಥ ಶಾಮೀಲಾಗಿ ಹಾಕಾಗಬೇಕು. ಅದಕ್ಕಿಂತ ನಾವು ತಾಯಿ ಲಾಡಿ ಬಿದ್ದ ಕಾನೂನು ರಕ್ಷಣೆ ಏನು ಗೊತ್ತಿದೆ? ಕಾನೂನು ನಾವು ರಕ್ಷಣೆ ಕೊಟ್ಟ ಆರಕ್ಷಕರಂದ್ರೆ ಬಡವರು ಬರೋದಿಲ್ಲ ಅಂತ ಶಕ್ತಿ ಅವ್ರದ್ದು. ಬಡವರು ಬರಲಿಲ್ಲಕ್ಕಂತ ಶಕ್ತಿ ಆರಕ್ಷಕರು ಅಂದ್ರೆ. ಬಡವರಿಗೆ ಅನ್ಯಾಯ ಮಾಡ್ತಕ್ಕಂಥ ನೀಚ ಕೆಲಸ ಯಾಕೆ ಮಾಡ್ಬೇಕು? DYSP ಮುರಳೀಧರ್ ಅವ್ರು ಯಾಕೆ ಮಾಡ್ಬೇಕು? ಇಂಥ ನೀಚ ಕೆಲಸ ಯಾಕೆ ಮಾಡ್ಬೇಕು? ಆದ್ರೆ ಮೇಡಮ್ ಅವ್ರ ಬಗ್ಗೆ ನಾನು ಕೇಳಿದ್ದೀನಿ ಸಾಕಷ್ಟು. ನಾನು ಅವ್ರನ್ನ ಒಂದೇ ಸಲ ಮಾತಾಡಿದ್ವಿ, ಮೇಡಮ್ ಅವ್ರ ಹತ್ರ ಮಾತಾಡಿದ್ವಿ. ಅವ್ರು ನನಗೆ ಒಳ್ಳೆ ಸಲಹೆ ಹೇಳಿದ್ರು. ಒಂದೇ ಸಲಹೆಗೆ ನನ್ನ ನಂಬರಲ್ಲಿ ಮಾಡಿದಾಗ ಒಂದು ಸಲಹೆ ಹೇಳಿದ್ರು, ಆಯ್ತು ರಂಗಪ್ಪರೇ ನೀವು ಮಾಡಿ, ನಾನು ನಿಮ್ಮ ಬೆಂಬಲ ನಿಲ್ತೀನಿ ಅಂತ ಮಾತಾಡಿದ್ರು. ಅವ್ರು ನಮಗೆ ಮೇಡಮ್ ಅವ್ರು ಮಾತಾಡಿದ್ರು. ಆದ್ರೆ ನಾರಾಯಣಪ್ಪನ ಕುಟುಂಬಕ್ಕೆ ಏನೇನು ಸಲ್ಲಬೇಕು? 5 ಎಕರೆ ಜಮೀನು ಕೊಡಬೇಕು. ಅವ್ರ ಜಮೀನಲ್ಲಿ, ಯಾರ ಜಮೀನಲ್ಲಿ? ಕೃಷ್ಣಾರೆಡ್ಡಿ ಜಮೀನಲ್ಲಿ 5 ಎಕರೆ ಜಮೀನು ಕೊಡಬೇಕು. ಮತ್ತು
ಇಬ್ಬರು ಹೆಣ್ಮಕ್ಳು, ಒಂದು ಗಂಡು ಹೆಣ್ಣಿದೆ, ಅವ್ರಿಗೆ ಸರ್ಕಾರದಿಂದ ಸವಲತ್ತು ಕೊಡಬೇಕು. ಇದನ್ನ ನಮ್ಮ ಮೇಡಮ್ ಅವರು ಬರ್ದಾಕ್ಬೇಕು, ಸರ್ಕಾರಕ್ಕೆ ಅವ್ರು ಬರ್ದಾಕ್ಬೇಕು. ಅವ್ರು ಬರ್ದಾಕಿರೋದು ಖಚಿತ ಆಗುತ್ತೆ. DC ಅವರು ಮನಸ್ಸು ಮಾಡಬೇಕು, ನಮ್ಮ ಮೇಡಮ್ ಅವರು ಮನಸ್ಸು ಮಾಡಬೇಕು. ಇವ್ರು ಮನಸ್ಸು ಮಾಡಿದ್ರೆ ಆ ಮಕ್ಕಳಿಗೆ ಒಂದು ನ್ಯಾಯಯುತವಾದಂತ ಒಂದು ಇದು ಮಾಡಬೇಕು. ಕೃಷ್ಣಾರೆಡ್ಡಿ ಕುಟುಂಬಸ್ಥರಿಗೆ ಗಡೀಪಾರು ಮಾಡಬೇಕು. ಒಂದು ಅವನು ಯಾವುದೇ ವಿಧಾನವಾಗಿ ಬಂದ್ರು ರೌಡಿ ಶೀಟರ್ ಆಗಬೇಕು. ಅವ್ರು ಮೊದಲು ರೌಡಿ ಶೀಟರ್, ಅವರು ರೌಡಿ ಶೀಟರ್ ಆಗಿದ್ದಾರೆ. ಅವ್ರಿಗೆ ರೌಡಿ ಶೀಟರ್ ಪಟ್ಟ ಕೊಟ್ಟು ಎಂತೆಂತ ಪ್ರಭಾವಿ ವ್ಯಕ್ತಿ ಅವ್ರಿಗೆ ಪದ ಕೊಡ್ತಾರೆ ಅಂದ್ರೆ ಆ ಪ್ರಭಾವಿ ವ್ಯಕ್ತಿ ನಮ್ಮನ್ನು ಬರ್ಬೇಕು, ಇಲ್ಲಿ ಬರ್ಬೇಕು, ನಿಂತ ಮಾತಾಡ್ಬೇಕು. ಅವನು ಪ್ರಭಾವಿ ವ್ಯಕ್ತಿ ಯಾರು ಬರ್ತಾನೆ ಮಾತಾಡಕ್ಕೆ, ಎಲ್ಲ ಮರೆಯಲಿಕ್ಕೆ ಮಾತಾಡ್ತಾನೆ ಅಷ್ಟೇ, ಅವ್ರು ಬೆಂಬಲ ಕೊಡ್ತಾನೆ. ಅದರಿಂದ ನಮ್ಗೆ ಈಗ ಪುರುಷೋತ್ತಮ ರೆಡ್ಡಿ ಆಯಮ್ಮ ಬಂದಿದೆ. ಆಯಮ್ಮ ನಮ್ಮ ಮೇಡಮ್ ನೋಡಿ ಎಷ್ಟು ಸೌಲಭ್ಯತೆಯಿಂದ ನಿಂತಿದ್ದಾರೆ. ಆಯಮ್ಮನ್ನ ಯಾವತ್ತು ಸನ್ಮಾನ ಆಗಬೇಕು, CBI ತನಿಖೆ ಒಪ್ಪಿಸ್ಬೇಕು. ಜೈ ಹಿಂದ್, ಜೈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ. ಬಂಧುಗಳೇ, ಈಗ ಎಲ್ಲ ಮಾತಾಡಿದ್ರು. ನಾಯ್ಡು ಇದಾರಲ್ಲ, ಇವತ್ತಿಂದ ಪ್ರಾರಂಭ ಆತನ ಅಂತ್ಯ. ಇವತ್ತಿಂದ ಆತನ ಯಾವುದೇ ಕೆಲಸ ಆಗ್ಲಿ ನಮ್ಮ ಕಾರ್ಯಕರ್ತರು ಪ್ರತಿ ಹಳ್ಳಿ KGF ವಿಧಾನಸಭಾ ಕ್ಷೇತ್ರದಲ್ಲಿ ಆತನ ಯಾವುದೇ ಹಳ್ಳಿಗೆ ಹೋಗ್ಲಿ ಆತನ ಕಳ್ಳನ ಪಟ್ಟಿ ಕಟ್ಟಿ ವಾಪಸ್ ಕಳಿಸ್ಬೇಕು. ಗಟ್ಟಿಗಿರಲ್ಲ, ನಮ್ಮ ದಲಿತ ಸಮುದಾಯಕ್ಕೆ ನನ್ನ ಬಂದಿದೆಯೋ ನಿನ್ನ ಕತೆ ಮುಗಿದಿದೆಯಪ್ಪ ಅಂತ ಹೇಳಿ ಈಗ ನಮ್ಮ ಮನವಿಯನ್ನ ಈಗ ಅನೇಕ ಮುಖಂಡರು ನಮ್ಮ ಧಾರವಾಡದಿಂದ ರಾಜ್ಯದ ಅಂಬೇಡ್ಕರ್ ಸೈನ್ಯ ರಾಜ್ಯಾಧ್ಯಕ್ಷರು ಬಂದಿದ್ದಾರೆ. ದಯವಿಟ್ಟು ಮಾತಾಡ್ಲಿಕ್ಕೆ ಒಂದು ಸ್ವಲ್ಪ ಇದೆ, ಒಂದೇ ಒಂದು ನಿಮಿಷ ಮಾತಾಡಿ. ನೀವು ದಯವಿಟ್ಟು ಒಂದೇ ಒಂದು ನಿಮಿಷ ಮಾಡಿ, ಕಾಲಾವಕಾಶ ಎರಡು ಮಾತು ಎಲ್ಲ. ಯಾಕಂದ್ರೆ ರಾಜ್ಯದಿಂದ ಬಂದಿದ್ದಾರೆ, ಮೇಡಮ್ನವರು ಎಲ್ಲ ಹೋಗ್ಬೇಕಂತಕ್ಕಂಥ ಮಾಹಿತಿ ಇದೆ. ಅದೇ ಕಾರಣಕ್ಕಾಗಿ ನಮ್ಮ ಕೋಲಾರ ಅಸಿಸ್ಟೆಂಟ್ ಕಮಿಷನರ್ ಸಾಹೇಬರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ನಾನು ಸ್ವಾಗತವನ್ನು ಬಯಸ್ತಿದ್ದೇನೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೈಭೀಮ ವಂದನೆಗಳನ್ನು ಸಲ್ಲಿಸುತ್ತಾ, ಆತ್ಮೀಯ ಬಂಧುಗಳೇ ಹಾಗೂ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರೇ, ನಾನು ಎಂ ಭೋಜರಾಜ್ ಅಂತೇಳಿ ಭೀಮ್ ಸೇನೆ ಸಂಘಟನೆಯ ರಾಜ್ಯ ಘಟಕದ ಅಧ್ಯಕ್ಷ. ಯಲಹಂಕದಲ್ಲಿ ನಾವು ಕೇಂದ್ರ ಕಚೇರಿ ಮಾಡ್ಕೊಂಡು ವಾಸ ಮಾಡ್ತಾ ಇರೋದು. ಇದು ಪ್ರಕರಣ ಏನು ಹೊಸದಲ್ಲ. ಸುಮಾರು ಇವತ್ತು ನಮಗೆ ಸ್ವಾತಂತ್ರ್ಯ ಸಿಕ್ತು ಸುಮಾರು 75 ವರ್ಷ ಕಳೆದ್ರು ಕೂಡ ದಲಿತರಿಗೆ ಇನ್ನೂ ಮಠ ಎದರಲ್ಲೂ ಕೂಡ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಬರೀ ನಾವು ಎಲ್ಲೋ ಒಂದ್ ಕಡೆ ಮೇಲ್ಜಾತಿ ವರ್ಗದ ಕಣ್ಣಲ್ಲಿ ಮೀಸಲಾತಿಗೆ ಮಾತ್ರ ಸೀಮಿತವಾಗಿದ್ದೇವೆ ಅಂತ ಹೇಳ್ಬಿಟ್ಟು ಅವ್ರ ಕಣ್ಣಲ್ಲಿ ನಾಡ್ತಾ ಇದ್ದೇವೆ. ಆದ್ರೆ ಇವತ್ತು ನಮಗಿಂತ ಹೆಚ್ಚಿನ ಮೀಸಲಾತಿಯನ್ನು ಅವ್ರು ತಗೋತಾ ಇದಾರೆ ಅಂತ ಅವ್ರಿಗಿನ್ನೂ ಖಬರಿಲ್ಲ. ಆದ್ರೂ ಕೂಡ ಇಷ್ಟೆಲ್ಲ ದೌರ್ಜನ್ಯಗಳು ನಡೀತಾ ಇದಾವೆ. ಎಲ್ಲ ನಮ್ಮ ಮುಖಂಡರುಗಳು ಮಾತಾಡಿದ್ದಾರೆ, ನಾನು ಬಹಳಷ್ಟು ಮಾತಾಡಕ್ ಹೋಗಲ್ಲ. ಆದ್ರೆ ಒಂದು ಮಾನ್ಯ ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೆ ನಮ್ಮ ಮನವಿ ಏನಂತಂದ್ರೆ, ನಾಳೆಯಿಂದ ಇವತ್ತು ಬರೀ ಕೋಲಾರದಲ್ಲಿ ನಡೆದಿದೆ. ಎಲ್ಲ ಒಂದ್ ಕಡೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಆಗಲೇ ಹೇಳಿದ್ರು, ಇಲ್ಲಿ ಬರೀ ಒಡ್ರ ಸಮಾಜ ಮಾತ್ರ ಕೂಡಿಲ್ಲ. ನಾನು ಒಬ್ಬ ಮಾದಿಗ, ಇಡೀ ರಾಜ್ಯದಲ್ಲಿ 48 ಲಕ್ಷ ಜನಸಂಖ್ಯೆ ಇರ್ತಕ್ಕಂಥ ನಾವು ಮಾದಿಗರು. ಇವತ್ತು ಭೂಮಿ ಜನಾಂಗ ಇಡೀ ರಾಜ್ಯದಲ್ಲಿ 15 ಲಕ್ಷ ಇರ್ತಕ್ಕಂಥ ಭೂಮಿ ಜನಾಂಗದವರು, ಸಲವಾದಿ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ 43 ಲಕ್ಷ ಜನಾಂಗದವರು ಎಲ್ಲರೂ ಸೇರಿದ್ರೆ ಇಡೀ ರಾಜ್ಯವನ್ನೇ ನಡೆಸುವಂತ ತಾಕತ್ತು ಇವತ್ತು ದಲಿತರಲ್ಲಿದೆ ಅಂತ ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಇವತ್ತೆಲ್ಲ ಒಂದ್ ಕಡೆ ನೀವು ತಿಳ್ಕೊಂಡಿರ್ಬೋದು. ಒಂದು ಮಾನ್ಯ ಪೊಲೀಸ್ ಅಧಿಕಾರಿಗಳಿದು ಅವರ ಜೊತೆಯಲ್ಲೇನೆ ಒಂದು ಮಾತನ್ನ ತಮಗೆ ಒಂದು ಸವಾಲನ್ನ ಹಾಕ್ಲಿಕ್ಕೆ ನಾವು ಇಷ್ಟಪಡ್ತಾರೆ. ತಾವೇನಾದ್ರೂ ಬಹಿರಂಗವಾಗಿ ದಲಿತರ ಜೊತೆಗೆ ಏನಾದ್ರೂ ತಾವು ಫೈಟ್ ಮಾಡ್ಲಿಕ್ಕೆ ಬರೋಕ್ ತಯಾರಿದ್ರೆ ಮುನ್ನೆಚ್ಚರಿಕೆಯಾಗಿ ನಮ್ಗೆ ಚಾಲೆಂಜ್ ಕೊಟ್ಟು ಬನ್ನಿ, ನಾವು ತಯಾರಿದ್ದೇವೆ. ನೀವೆಲ್ಲ ಒಂದ್ ಕಡೆ ಹಿಂದೂ ಮಕ್ಕಳಿಂದ ಬಂದು ನಮ್ಗೆ ಚೂರಿ ಆಗ್ತಕ್ಕಂಥ ಕೆಲಸಗಳನ್ನ ಮಾಡಕ್ ಹೋಗ್ಬೇಡಿ. ದಯವಿಟ್ಟು ನಿಮ್ಗೆ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೇವೆ. ನೇರವಾಗಿ ಬನ್ನಿ, ನಾವು ಬರೀ ರೆಡಿ ಇದ್ದೇವೆ, ನಿಮ್ ಜೊತೆ ಫೈಟ್ ಮಾಡ್ಲಿಕ್ಕೆ ರೆಡಿ ಇದ್ದೇವೆ. ಬನ್ನಿ, ನೇರವಾಗಿ ನಾವು ಕುಸ್ತಿ ಹಿಡಿತೇವೆ. ಬನ್ನಿ, ನಮ್ ತಾಕತ್ತು ಒಂದ್ಸಲ ನೋಡಿ ಹೆಂಗಿದೇವೆ ಅಂತೇಳಿ ನೋಡ್ಬಿಡಿ. ಕಂಡತ್ತಿನ ತಾಕತ್ತು ಯಾವ ರೀತಿಯಲ್ಲಿದೆ ತೋರಿಸ್ತೇವೆ ಅಂತ ಬನ್ನಿ, ಸೊಡ್ಡು ಹಿಡಿತೇವೆ, ಬನ್ನಿ ತೋರಿಸ್ತೇವೆ. ಹಾಗಾಗಿ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದಾನೆ ಅಂತಂದ್ರೆ, ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಕಾನೂನನ್ನು ಮೀರಿ ಅದನ್ನ ಉಲ್ಲಂಘನೆ ಮಾಡಿ ತಾವು ಏನಿವತ್ತು ತಮಗೆ ತಮ್ಮ ಮನೆ ಚಾಕರಿ ಮಾಡ್ಲಿಕ್ಕೆ ದಲಿತರಬೇಕು, ತಮ್ಮ ಮನೆ ಗುಡಿ ಗುಂಡಾರಗಡ್ಲೆ ಕಟ್ಟಲಿಕ್ಕೆ ದಲಿತರಬೇಕು, ತಮ್ಮ ಮನೆಯ ಕಸ ಸಗಣಿ ಮಳೆ ಎಲ್ಲ ಬೆಳಿಲಿಕ್ಕೆ ದಲಿತರಬೇಕು, ತಮ್ಮ ಸತ್ತಲ್ಲಿ ಹಲಗೆ ಹೊಡ್ಲಿಕ್ಕೆ ದಲಿತರಬೇಕು, ನಿಮ್ಮ ಹೆಣ ಸಿಂಗರ್ ಮಾಡ್ಲಿಕ್ಕೆ ದಲಿತರಬೇಕು, ಹೊಳ್ಳಿ ದಲಿತರನ್ನೇ ಕೊಲೆ ಮಾಡ್ತಕ್ಕಂಥ ವ್ಯವಸ್ಥೆ ನೀವು ಮಾಡ್ತೀರಾ ಅಂತಂದ್ರೆ ಈ ರಾಜ್ಯದಲ್ಲಿ ನಂಬರ್ 1 ಭಯೋತ್ಪಾದಕರಾಗಿದ್ದೀರಾ ನೀವು. ಇವತ್ತು ರಾಜ್ಯದಲ್ಲೆಲ್ಲ ದೇಶದಲ್ಲಿ ನಂಬರ್ 1 ಭಯೋತ್ಪಾದಕರಾಗಿದ್ದೀರಾ. ಹಾಗಾಗಿ ಪಾಪ ಆ ಮಗಳ ಕಡೆ ಒಂದೆರಡು ಮಾತನ್ನ ಮಾನ್ಯ ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೆ ಗಮನಕ್ಕೆ ತರೋಣ. ಆ ಮಗಳು ಮುಂದೆ ಆ ತಂದೆಯನ್ನು ಕೊಲೆ ಮಾಡಿರ್ತಕ್ಕಂಥ ಘಟನೆ ಮೇಡಮ್ ತಮ್ಮ ಗಮನಕ್ಕಿರ್ಲಿ. ಆ ಮಗಳ ಮುಂದೆನೆ ಆ ತಂದೆಯನ್ನ ಕೊಲೆ ಮಾಡಿರ್ತಕ್ಕಂಥ ಘಟನೆ, ಆ ಮಗಳ ಬಾಯನ್ನು ಹಿಡಿದು ಆ ಮಗಳ ಮೇಲೆ ಕೂಡ ಬಹಳ ಒಂದು ಅತ್ಯಾಚಾರದ ವ್ಯವಸ್ಥೆಯಲ್ಲಿ ಆ ಮಗಳು ಕೂಡ ತೊಂದರೆ ಕೊಟ್ಟಿದ್ದಾರೆ. ತಾವು ಎಫ್ಆರ್ಲ್ಲಿ ತಮ್ಮ ಕಚೇರಿ ವ್ಯಾಪ್ತಿಯಲ್ಲಿ ಇವತ್ತು ಯಾವ್ದು ಕಚೇರಿ ಯಾವ್ದು ಬರ್ತದೆ, ಕೆಜಿಎಫ್ ಕಚೇರಿಯಲ್ಲಿ ಬರೀ 307 ಮಾತ್ರ 302 ಮಾತ್ರ ಇವತ್ತು
ಎಫ್ಐಆರ್ ದಾಖಲಾಗಿದೆ ಸೆಕ್ಷನ್. ಇವತ್ತು ಆ ಹೆಣ್ಣು ಮಗಳಿಗೆ ಏನವರು ದೌರ್ಜನ್ಯ ಮಾಡಿದ್ದಾರೆ, ಆ ಒಂದು ಪ್ರಕಾರ ವಸ್ತು ಹಕ್ಕನ್ನು ಕೂಡ ಆ ಇಬ್ಬರ ಮೇಲೆ ಕೇಸ್ ಫೈಲ್ ಆಗಬೇಕು. ನಂತರ ಆ ಒಂದು ಹೆಣ್ಣು ಮಗಳು ತಾಯಿ ಮೇಲೇನೂ ಕೂಡ ಕೈ ಹಾಕಿ ಅವ್ರಿಗೂ ಕೂಡ ಸೂರ್ಯನ ಹಾಕ್ತಕ್ಕಂಥ ಕೆಲಸ ಮಾಡಿರ್ತಾರೆ. ಬಲಾತ್ಕಾರ ಕೇಸು ಅವರ ಮೇಲೂ ಕೂಡ ಬಲಾತ್ಕಾರ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿರ್ತಾರೆ. ಇವೆಲ್ಲಾ ಪ್ರಕರಣಗಳನ್ನು ದಾಖಲು ಮಾಡಿ ಆ ಒಂದು ಕುಟುಂಬದವರು ಆ ಏನು ಇಬ್ಬರು ಜನ ಇದಾರಲ್ಲ ಆ ಇಬ್ಬರು ಜನರನ್ನ ಗಲ್ಲು ಶಿಕ್ಷೆಗೆ ಗುರಿ ಮಾಡಬೇಕು. ಒಂದು ಇಲ್ಲ ಅಂತಂದ್ರೆ ಜೀವಾವಧಿಯನ್ನ ಶಿಕ್ಷೆಯನ್ನು ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಅಂತೇಳಿ ತಮ್ಮಲ್ಲಿ ನಾನು ಮನವಿ ಮಾಡ್ತೇನೆ. ಇದ್ರ ಜೊತೆಗೆ ನಾವೆಲ್ಲರೂ ರಾಜ್ಯದ ನಾಯಕರು, ರಾಷ್ಟ್ರೀಯ ನಾಯಕರು ಎಲ್ಲರೂ ಸೇರಿ ಬರ್ತಕ್ಕಂಥ ದಿನಗಳಲ್ಲಿ ಮಾನ್ಯ ಜಿಲ್ಲಾ ನ್ಯಾಯಾಧೀಶರಿಗೆ ಮತ್ತು ಹೈಕೋರ್ಟ್ ನ್ಯಾಯಾಧೀಶರಿಗೆ ಮನವಿಯನ್ನು ಕಳಿಸೋಣ. ಆತರಿಗೆ ಅವರಿಬ್ಬರಿಗೂ ಕೂಡ ಗಲ್ಲು ಶಿಕ್ಷೆ ಅಥವಾ ಜೀವಾವಧಿ ಶಿಕ್ಷೆಯನ್ನು ವಿಧಿಸುವಂತ ವ್ಯವಸ್ಥೆ ಮಾನ್ಯ ನ್ಯಾಯಾಧೀಶರಿಗೆ ನಾವು ಕೊಡ್ತಕ್ಕಂಥ ಕೆಲಸ ಮಾಡಬೇಕು. ಪಾಪ ನಾವು ಪೊಲೀಸರಿಗೆ ಅಷ್ಟೇ ಹೇಳಿದ್ರೆ ಅಲ್ಲ, ಪೊಲೀಸರ ಕೈಯಲ್ಲಿ ಏನಿಲ್ಲ. ಬಹಳ ಪಾಪ ಅಂತಂದ್ರೆ ಸೆಕ್ಷನ್ಗಳು ಹಾಕ್ಬೋದು, ಎಫ್ಐಆರ್ ಮಾಡ್ಬೋದು, ಅವ್ರನ್ನ ಒಳಗಾಕ್ಬೋದು. ಆದ್ರೆ ಕಾನೂನು ವ್ಯವಸ್ಥೆಯಲ್ಲಿ ಈ ರಾಜಕಾರಣಿಗಳು ಅವರು ಬೆನ್ ತಟ್ಟಿ ಅವ್ರನ್ನ ಹೊರಗೆ ತರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಈ ರಾಜಕಾರಣಿಗಳ ಕುತಂತ್ರದಿಂದ ಈ ಮೇಲ್ಜಾತಿ ವರ್ಗದವರು ಈ ತರ ದಬ್ಬಾಳಿಕೆಗಳನ್ನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಹಾಗಾಗಿ ನಮಗೆ ಕಾನೂನಿದೆ, ಬಾಬಾ ಸಾಹೇಬರು ಕೊಟ್ಟಂತ ಕಾನೂನಿದೆ. ಆ ಕಾನೂನು ವ್ಯವಸ್ಥೆ ಅಡಿಯಲ್ಲಿ ಅವರಿಗೆ ಶಿಕ್ಷೆ ವಹಿಸತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡೋಣ ಅಂತ ಹೇಳ್ತಾ ಆ ಮಗಳ ಬಾಯಿಗೆ ಒಂದೆರಡು ಮಾತನ್ನು ತಾವು ಕೇಳಬೇಕು. ದಯವಿಟ್ಟು ಕೇಳಿ ಆ ಮಗಳ ಒಂದು ಹೇಳಿಕೆಯನ್ನು ತಗೊಂಡು ಅವರಿಬ್ಬರ ಮೇಲೆ ಪೋಸ್ಟ್ ಆಕ್ಟನ್ನ ತಾವು ಕೂಡಲೇ ದಾಖಲು ಮಾಡಬೇಕು, 2 ಮಾಡಬೇಕು. ಆ ಮಗಳ ಕೈಲಿ ಕೊಡ್ತೀನಿ, ಕೇಳಿ. ಇಲ್ಲ ಮೇಡಮ್, ಯಾಕಂತಂದ್ರೆ ಲೋ ಏನಾಗಿದೆ ಅಂತ ಊರಲ್ಲಿ ಸೈಕಲ್ ಸರ್ಕಸ್ ಅಂತಿತ್ತು. ಅವಾಗ ನಾನು ನಮ್ಮ ತಾಯಿ ಸೈಕಲ್ ಸರ್ಕಸ್ ಅಲ್ಲಿ ನೋಡಕ್ ಹೋಗಿದ್ವಿ. ನಮ್ಮ ತಂದೆ ಮನೆಯಲ್ಲಿ ಮಲ್ಕೊಂಡಿದ್ರು. ಮನೆ ಹತ್ರ ಸೈಕಲ್ ಸರ್ಕಸ್ ನೋಡ್ತಾ ಇದ್ದಾಗ ಫೋನ್ ಬಂತು ನಮ್ಮ ತಾಯಿಗೆ. ಫೋನ್ ಬಂದ ತಕ್ಷಣ ನಮ್ಮ ತಾಯಿ ಫೋನ್ ಆನ್ ಮಾಡಿದ್ರು. ಯಾಕಮ್ಮ ಹೋಗೋದು ಅಂತ ಕೇಳಿದಕ್ಕೆ ಲಕ್ಷ್ಮೀ ಶೋಭಾ ಮನೆ ಹತ್ರ ಬಂದಿದ್ದಾರೆ, ಬಾಮ್ಮ ಹೋಗೋಣ, ಏನು ಮಾತಾಡ್ಬೇಕಂತ ಅಂತ ಹೇಳಿದ್ರು. ಸರಿಮ್ಮ ಹೋಗೋಣ ನಡೆ, ನಾವು ಬೇಗ ಬಂದು ಮನೆ ಹತ್ರ. ಅಲ್ಲಮ್ಮ, ನಿನ್ಗೆ ಅವ್ರಿಬ್ರು ಜನ ಏನೆಲ್ಲ ಆತ್ಮೀಯ ಎಲ್ಲ ಬಂಧುಗಳೇ, ಈಗ ಜಿಲ್ಲಾಧ್ಯಕ್ಷರಾದಂತ ಜಿಲ್ಲಾ ಜಿಲ್ಲಾಧ್ಯಕ್ಷರು ಶ್ರೇಷ್ಠವಾದ ಸಂವಿಧಾನ, ಆ ಸಂವಿಧಾನದಲ್ಲಿ ನಮ್ಮ ಪೊಲೀಸ್ಗೆ ಒಳ್ಳೆ ಸ್ಥಾನವನ್ನು ಕೊಟ್ಟಿದೆ. ಅಂದ್ರೆ ನಮ್ಮನ್ನ ಯಾರಾದ್ರೂ ಒಬ್ರು ಪ್ರಶ್ನೆ ಕೇಳಿದಾಗ ದೇವ್ರಿಗಿಂತ ನಿಮ್ಗೆ ಯಾರು ಮಿಗಿಲು ಅಂದ್ರೆ ದೇವ್ರಿಗಿಂತ ನಮ್ಮ ತಂದೆ ತಾಯಿ ಮಿಗಿಲು ಅಂತ ನಾವು ಹೇಳ್ತೀವಿ. ಆದ್ರೆ ತಂದೆ ತಾಯಿಗಿಂತ ಮಿಗಿಲಾದ ರಕ್ಷಕರು ಅಂದ್ರೆ ಪೊಲೀಸ್. ಎಲ್ಲಾದ್ರೂ ಯಾರಾದ್ರೂ ಗಾಡಿಯಲ್ಲಿ ಬಿಡೋದಂದ್ರೆ ಫಸ್ಟ್ ಅವ್ರ ತಂದೆ ತಾಯಿಗೆ ಫೋನ್ ಮಾಡಿ ಅಂತ ಯಾರು ಹೇಳಲ್ಲ, ಪೊಲೀಸ್ ಫೋನ್ ಮಾಡಿ ಅಂತ. ಎಲ್ಲಾದ್ರೂ ಒಬ್ಬ ಆಕ್ಸಿಡೆಂಟ್ ಆಗಿದ್ದ ಅಂದ್ರೆ ಪೊಲೀಸ್ ಫೋನ್ ಮಾಡಿ ಅಂತಾರೆ. ಕೊಲೆ ಆಯ್ತು ಅಂದ್ರೆ ಪೊಲೀಸ್ ಫೋನ್ ಮಾಡಿರ್ತಾರೆ. ಅಂದ್ರೆ ಪೊಲೀಸ್ ವ್ಯವಸ್ಥೆ ಮೇಲೆ ಜನ ಎಷ್ಟೊಂದು ನಂಬಿಕೆ ಇಟ್ಟಿದ್ದಾರೆ. ಸಂವಿಧಾನ ಎಷ್ಟೊಂದು ದೂರು ದಾಖಲಿಸ್ತಾ ಇದ್ದು ಅವರ ಮೇಲೆ ಕೂಡಲೇ ಕ್ರಿಮಿನಲ್ ಪ್ರಕರಣ ದಾಖಲಿಸಬೇಕು. ತನಿಖಾಧಿಕಾರಿ ಡಿವೈಎಸ್ಪಿ ಇಲ್ಲಿ ಬುಜ್ಜಿ ನಾಯ್ಡು ಅನ್ನೋರ ಭೂಮಾಲೀಕರ ಕೈ ಕೆಳಗೆ ಕೆಲಸ ಮಾಡ್ತಾ ಇರ್ತಕ್ಕಂತಹ ಒಬ್ಬ ಡಿವೈಎಸ್ಪಿ ಅಧಿಕಾರಿ ಇವರಿಂದ ನಮ್ಮ ಸಮಾಜಕ್ಕೆ ನ್ಯಾಯ ಸಿಗೋದಿಲ್ಲ. ಹಾಗಾಗಿ ಕೂಡಲೇ ಅವರನ್ನ ಬದಲಾಯಿಸಬೇಕು. ಕೊಲೆ ಆರೋಪಿ ಕೃಷ್ಣಾರೆಡ್ಡಿ ಆಸ್ತಿನ ಮುಟ್ಟುಗೋಲು ಹಾಕೊಂಡು ಸಂತ್ರಸ್ತರ ಕುಟುಂಬಕ್ಕೆ 5 ಎಕರೆ ಜಮೀನನ್ನು ಕೊಡಬೇಕು. ಸಂತ್ರಸ್ತರ ಕುಟುಂಬದಲ್ಲಿ ಒಬ್ಬರಿಗೆ ಸರ್ಕಾರಿ ಕೆಲಸ ಕೊಡಬೇಕು. ಸದರಿ ಹತ್ಯಾ ಪ್ರಕರಣದಲ್ಲಿ ವೃತ್ತ ನಿರೀಕ್ಷಕ ಆರ್ ವೆಂಕಟೇಶ್, ಕ್ಯಾಸಂಬಳ್ಳಿ ಎಸ್ಐ ಶಶಿಕಲಾ, ಬೀರಲಕೊಪ್ಪ ಗ್ರಾಮದ ಸೈಬರ್ ಕ್ರೈಮ್ ನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಚಲಪತಿ ಅವರನ್ನು ಈ ಕೇಸಲ್ಲಿ ತನಿಖೆಗೆ ಒಳಪಡಿಸಬೇಕು. ಸತ್ಯನಾರಾಯಣಪ್ಪನ ಕುಟುಂಬದ ಮೇಲೆ ಉದ್ದೇಶಪೂರ್ವಕವಾಗಿ ಯಾವುದೇ ಗಾಯವಾಗದಿದ್ದರೂ 307 ಪ್ರಕರಣ ದಾಖಲಾಗಿರುವುದನ್ನು ಸತ್ಯಾಸತ್ಯತೆ ಪರಿಶೀಲಿಸಿ ಪ್ರಕರಣಗಳನ್ನು ರದ್ದುಪಡಿಸಬೇಕು. ಸಂತ್ರಸ್ತರ ಕುಟುಂಬದಿಂದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮರು ಹೇಳಿಕೆ ಪಡೆಯಬೇಕು. ಹಾಗಾಗಿ ಇಲ್ಲಿ ಬೆಳೆ ಚೆನ್ನಾಗಿದೆ, ಕಳೆ ಬಿದ್ದಿದೆ. ಮೇಡಮ್ ಅವರೇನೋ ಒಳ್ಳೆ ಅಧಿಕಾರ ನಡೆಸ್ಬೇಕು ಅನ್ಕೊಂಡಿದ್ದಾರೆ. ಇಲ್ಲಿ ಕಳೆ ಜಾಸ್ತಿ ಇದೆ, ಆ ಕಳೆ ಕೀಳ್ಬೇಕು. ಆ ಕಳೆ ಕೀಳ್ಬೇಕು ಅಂತಂದ್ರೆ ದಯವಿಟ್ಟು ಈ ಕೇಸನ್ನ CID ತನಿಖೆಗೆ ಒಳಪಡಿಸ್ಬೇಕಂತ ಹೇಳಿ ಈ ಸಮಯದಲ್ಲಿ ನಾನು ಒತ್ತಾಯಿಸಿ ಮೇಡಮ್ನವರಿಗೆ ಮನವಿಯನ್ನು ಕೊಡ್ತಾ ಇದ್ದೀನಿ. ಮಾನ್ಯ ಮೇಡಮ್ನವ್ರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗೆ ತಲುಪಿಸ್ಬೇಕಂತ ಕೋರ್ತಾ ಇದ್ದೀನಿ.
ಈಗ ನನ್ನ ಜಿಲ್ಲಾ ರಕ್ಷಣಾಧಿಕಾರಿಗಳು ಅಂತ ನಮ್ಮ ಮೇಡಮ್ ಅವರು ನಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ. ನೀವು ಇಷ್ಟು ಹೊತ್ತು ಎಲ್ಲರೂ ಏನು ಮಾತನಾಡಿದ್ರು ಅದನ್ನು ಕೇಳಿದ್ದೇನೆ ನಾನು. ಅಲ್ಲದೆ ಈ ಹಿಂದೆ ಕೂಡ ಸಾಕಷ್ಟು ಸಮಯ ಈ ಬಗ್ಗೆ ನಾನು ಚರ್ಚೆ ಮಾಡಿದ್ದೇನೆ ನಿಮ್ಮ ಲೀಡರ್ಸ್ ನಾಗಂತ ಬಂದಿದ್ದು. ಈಗ ಏನು ಮನವಿ ಕೊಟ್ಟಿದ್ದೀರಿ, ಇದರಲ್ಲಿರುವಂತಹ 11 ಅಂಶಗಳಿವೆ, ಇವುಗಳನ್ನು ನಾನು ಗಮನಿಸಿದ್ದೀನಿ. ಈಗ ನೀವು ಹೇಳಿದ್ರೆ ಕೂಡ ಲಿಖಿತವಾಗಿ ಕೂಡ ಈ ಅಂಶಗಳಿವೆ. ಇದರಲ್ಲಿ ಒಂದನೇ ಪತ್ರನ ಮಾನ್ಯ ಮುಖ್ಯಮಂತ್ರಿಗಳಿಗೆ ಬರ್ತದಿದೆ, ಇನ್ನೊಂದು ಮಾನ್ಯ ಗೃಹ ಮಂತ್ರಿಗಳಿಗೆ ಬರ್ತದಿದೆ. ನನ್ನ ಹಿರಿಯ ಅಧಿಕಾರಿಗಳಿಗೆ ಇಲ್ಲಿರುವ 11 ಅಂಶಗಳ ಬಗ್ಗೆನೂ ಗಮನಕ್ಕೆ ತರ್ತೀನಿ. ನನ್ನ ಹಿರಿಯ ಅಧಿಕಾರಿಗಳ ಬಗ್ಗೆ ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುವ ಬಗ್ಗೆ ನಾನು ಮನವಿ ಮಾಡ್ತೀನಿ.